ನಮಸ್ಕಾರ ಸ್ನೇಹಿತರೆ, ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ದಿನ ಭಗವದ್ಗೀತೆಯಲ್ಲಿ ಶ್ಲೋಕಗಳು ಮತ್ತು ಅರ್ಥ ಅದರ ಪಾರ್ಟ್ 4 ಅದರಲ್ಲಿ ಅಕ್ಷರ ಬ್ರಹ್ಮ ಯೋಗ ಅಧ್ಯಾಯ 8 ಇದರಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಗೀತೋಪದೇಶವನ್ನು ಮುಂದುವರಿಸುತ್ತಾ ಪರಸ್ತಾಸ್ಮಾತು ಭಾವೋನ್ಯೋ ವ್ಯಕ್ತೋ ವ್ಯಕ್ತಾತ್ ಸನಾತನಃ ಯಾ ಸಾ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. ಈ ಅವ್ಯಕ್ತ ಪ್ರಕೃತಿಗಿಂತ ವಿಲಕ್ಷಣವೂ ಶ್ರೇಷ್ಠವೂ ಸನಾತನವೂ ಆದ ಪರತ್ ಬ್ರಹ್ಮ ತತ್ವವು ಇದೆ. ಅದು ನಾಶವಾಗುವ ಸಮಸ್ತ ಭೂತಗಳಲ್ಲಿ ಇದ್ದರೂ ತಾನು ಅವಿನಾಶಿ. ಈ ಆತ್ಮನೇ ಪರಮಾತ್ಮನೋ ಅಥವಾ ಆತ್ಮನಿಗಿಂತ ಆಚೆ ಕಡೆ ಇನ್ನೇನಾದರೂ ಇದೆಯೋ? ಕ್ವಶನ್ ಮಾರ್ಕ್. ಅವ್ಯಕ್ತೋಕ್ಷರ ಇತ್ಯುಕ್ತಾಸ್ತಾ ಮಾಹುಃ ಪರಮಂ ಗತಿಂ ಯಂ ಪ್ರಾಪ್ಯ ನ ನಿವರ್ತಂತೆ ತದ್ದಾಮ ಪರಮಂ ಮಮ. ಇದನ್ನೇ ಅವ್ಯಕ್ತವೆಂದು ಅಕ್ಷರವೆಂದು ಪರಮಗತಿ ಎಂದು ಹೇಳುವುದು. ಯಾವುದನ್ನು ಸೇರಿದವರು ಮತ್ತೆ ಪುನಃ ಸಂಸಾರಕ್ಕೆ ತಿರುಗಿ ಬರುವುದಿಲ್ಲವೋ ಅದು ನಾನಿರುವ ಸ್ಥಳ. ಪುರುಷಃ ಸ ಪರಃ ಪಾರ್ಥ ಭಕ್ತ್ಯಾ ಲಭ್ಯಸ್ತ ನನ್ಯ ಯಸ್ಯಾಂತ ಹಸ್ತಾನಿ ಭೂತಾನಿ ಏನ ಸರ್ವಮಿದಂ ತತಂ. ಹೇ ಪಾರ್ಥ, ಎಲ್ಲ ಜೀವರಾಶಿಗಳು ಯಾರಲ್ಲಿರುವವೋ ಮತ್ತು ಯಾರು ಈ ಚರ ಪ್ರಪಂಚವನ್ನು ವ್ಯಾಪಿಸಿದ್ದಾನೋ ಆ ಪರಮ ಪುರುಷನನ್ನು ಅನನ್ಯ ಭಕ್ತಿಯಿಂದ ಮಾತ್ರ ಪಡೆಯಲು ಸಾಧ್ಯ. ಯತ್ರ ಕಾಲೇ ತ್ವನ ಋತಿ ಮಾ ವೃತ್ತಿಂ ಚೈವ ಯೋಗಿನಃ ಪ್ರಯಾತಯಾಂತಿ ತಂ ಕಾಲಂ ವಕ್ಷಾಮಿ ಭರತರ್ಷಭ. ಹೇ ಭರತರ್ಷಭ, ಸಾಧಕರಾದವರು ಯಾವಾಗ ಸತ್ತರೆ ಹಿಂದೆ ಬರುವ ಮತ್ತು ಹಿಂದೆ ಬಾರದ ಎರಡು ಗತಿಗಳನ್ನು ನಿನಗೆ ಹೇಳುತ್ತೇನೆ. ಅಗ್ನಿರ್ಜ್ಯೋತಿ ರಹ ಶುಕ್ಲಃ ಷಣ್ಮಾಸ ಉತ್ತರಾಯಣಂ ತತ್ರ ಪ್ರಯಾತ ಗಚ್ಚಂತಿ ಬ್ರಹ್ಮವಿದೋ ಜನಃ. ಅಗ್ನಿ ಜ್ಯೋತಿ ಹಗಲು ಶುಕ್ಲ ಪಕ್ಷ ಮತ್ತು ಉತ್ತರಾಯಣ ಕಾಲದಲ್ಲಿ ಸತ್ತಂತಹ ಸಾಧಕರು ಬ್ರಹ್ಮವನ್ನೇ ಪಡೆಯುವುದರಿಂದ ತಿರುಗಿ ಬರುವುದಿಲ್ಲ. ಸ್ನೇಹಿತರೆ, ನೀವೆಲ್ಲ ಮಹಾಭಾರತವನ್ನ ಕೇಳೇ ಇರ್ತೀರಾ. ಅದರಲ್ಲಿ ಭೀಷ್ಮರು ಅವರು ತೀರ್ಕೊಂಡಾಗ ಅವರು ಶಯ್ಯಾವಸ್ಥೆಯಲ್ಲಿ, ಶರ ಅಂದ್ರೆ ಬಾಣಗಳ, ಶಯ್ಯ ಅಂದ್ರೆ ಹಾಸಿಗೆ, ಬಾಣಗಳ ಹಾಸಿಗೆಯಲ್ಲಿ ಅವರು ಒಂದು ಸ್ಥಿತಿಯಲ್ಲಿ ಇದ್ದಾಗ ಅವರು ಬಾಣಗಳ ಏಟನ್ನು ತಿಂತಕ್ಕಂತಹ ಸಂದರ್ಭ ದಕ್ಷಿಣಾಯನ ಕಾಲ ಆಗಿತ್ತು. ಆದ್ರೆ ಅವರು ಪುನಃ ಹುಟ್ಟಬಾರದು ಅನ್ನುವ ಕಾರಣಕ್ಕೆ, ಜೊತೆಗೆ ಅವರು ಮೋಕ್ಷವನ್ನ ಜೀವನ್ ಮುಕ್ತಿಯನ್ನ ಪಡೆಯುವ ನಿಮಿತ್ತ ಅವರು ಉತ್ತರಾಯಣ ಕಾಲ ಬರೋವರೆಗೂ ಕೂಡ ಆ ಶಯ್ಯಾವಸ್ಥೆಯಲ್ಲೇ ಇದ್ದರು ಎಂಬುದನ್ನ ನೀವು ಗಮನಿಸಬಹುದು. ದಾಮೋ ರಾತ್ರಿ ಸ್ತತ ಕೃಷ್ಣ ಷಣ್ಮಾಸ ದಕ್ಷಿಣಾಯಾನಂ ತತ್ರ ಚಂದ್ರಮಾಸಂ ಜ್ಯೋತಿ ಯೋಗಿ ಪ್ರಾಪ್ಯ ನಿವರ್ತತೆ. ಹೊಗೆ ರಾತ್ರಿ ಕೃಷ್ಣ ಪಕ್ಷ ಅಥವಾ ದಕ್ಷಿಣಾಯನ ಮಾರ್ಗದಿಂದ ಹೋದ ಸಾಧಕರು ಚಂದ್ರ ಲೋಕವನ್ನು ಸೇರಿ ಪುನಃ ಹಿಂದೆ ಬರುತ್ತಾರೆ. ಶುಕ್ಲ ಕೃಷ್ಣೇ ಗತಿ ಹೇತೆ ಜಗತಃ ಶಾಶ್ವತೆ ಮತೆ ಏಕಯ ಯಾತ್ಮ ವೃತ್ತಿ ಮನ್ಮಯ ವರ್ತತೆ. ಪುನಃ ಶುಕ್ಲ ಹಾಗೂ ಕೃಷ್ಣಗಳೆಂಬ ಎರಡು ಮಾರ್ಗಗಳು ಪ್ರಪಂಚದಲ್ಲಿ ಅನಾದಿಯಿಂದಲೂ ಇವೆ. ಇದರಲ್ಲಿ ಒಂದು ಪುನರಾವೃತ್ತಿ ಉಳ್ಳಂತಹದ್ದು ಮತ್ತು ಇನ್ನೊಂದು ಇಲ್ಲದಂತದ್ದು. ನೈತೆ ಸ್ಮೃತಿ ಪಾರ್ಥ ಜನಾನ್ ಯೋಗಿ ಮುಹ್ಯತಿ ಕಶ್ಚನ ತಸ್ಮಾತ್ ಸರ್ವೇಷು ಕಾಲೇಶು ಯೋಗ ಯುಕ್ತೋ ಭವಾರ್ಜುನ. ಹೇ ಪಾರ್ಥ, ಈ ಎರಡು ಮಾರ್ಗಗಳನ್ನು ತಿಳಿದು ನಿಜವಾದ ಯಾವ ಯೋಗಿಯೂ ಮೋಹಗೊಳ್ಳುವುದಿಲ್ಲ. ಆದುದರಿಂದ ಅರ್ಜುನ, ನೀನು ಸದಾಕಾಲ ಯೋಗ ಯುಕ್ತನಾಗಿರು. ವೇದೇಶು ಯಜ್ಞೇಶು ತಪಸ್ಸು ಚೈವಾದಾನೇಶು ಯತ್ಪುಣ್ಯ ಫಲಂ ಪ್ರದಿಷ್ಟಂ ಅತ್ಯೇತಿ ತತ್ಸರ್ವಮಿದಂ ವಿದಿತ್ವ ಯೋಗಿ ಪರಂ ಸ್ಥಾನಮು ಪೈತಿ ಚಾದ್ಯಂ. ಇದನ್ನು ತಿಳಿದ ಯೋಗಿಯು ಶ್ರೌಥ ಮತ್ತು ಸ್ಮಾರ್ಥ ಕರ್ಮಗಳನ್ನು ಮಾಡುವುದರಿಂದ ಬರುವ ಪುಣ್ಯಗಳನ್ನು ಅತಿಕ್ರಮಿಸಿ ಪರಮ ಪದವನ್ನು ಪಡೆಯುತ್ತಾನೆ. ಓಂ ತತ್ಸತ್ ಇತಿ ಶ್ರೀಮದ್ ಭಗವದ್ಗೀತಾ ಸೋಪನಿಷತ್ಸು ಬ್ರಹ್ಮ ವಿದ್ಯಾಯಂ ಯೋಗಶಾಸ್ತ್ರಿ ಶ್ರೀಕೃಷ್ಣಾರ್ಜುನ ಸಂವಾದೆ ಅಕ್ಷರ ಬ್ರಹ್ಮ ಯೋಗೋ ನಾಮ ಅಷ್ಟಮೋಧ್ಯಾಯ. ಇಲ್ಲಿಗೆ ಅಕ್ಷರ ಬ್ರಹ್ಮ ಯೋಗ ಅಂತಕ್ಕಂತಹ 8ನೇ ಅಧ್ಯಾಯವು ಮುಗಿದಿದೆ. ಅಥ ನವಮೋಧ್ಯಾಯ. ಇದರಲ್ಲಿ ರಾಜವಿದ್ಯಾ ರಾಜಗುಹ್ಯ ಯೋಗ ಅಧ್ಯಾಯ 9. ಇದರಲ್ಲಿ ಶ್ರೀ ಭಗವಾನು ವಾಚ ಇದಂ ತು ತೇ ಗುಹ್ಯತಂ ಪ್ರವಕ್ಷ್ಯಾಮ್ಯಾನ ಸೋಯವೇ ಜ್ಞಾನಂ ವಿಜ್ಞಾನ ಸಹಿತಂ ಯಜ್ಞಾತ್ವ ಮೋಕ್ಷಸೇ ಶುಭಾತ್. ಶ್ರೀ ಭಗವಂತನು ಹೇಳುತ್ತಾನೆ, ಹೇ ಅರ್ಜುನ, ಅನಸೂಯನಾದ ನಿನಗೆ ಈಗ ಅತ್ಯಂತ ಗುಹ್ಯವಾದ ಜ್ಞಾನವನ್ನು ಹೇಳುತ್ತೇನೆ. ನಿನ್ನ ಅನುಭವಕ್ಕೆ ಬರುವಂತೆ ವಿವರಿಸಿ ಹೇಳುತ್ತೇನೆ. ಇದನ್ನು ತಿಳಿಯುವುದರಿಂದ ನೀನು ಸಂಸಾರ ರೂಪ ಬಂಧನದಿಂದ ಬಿಡುಗಡೆಯನ್ನು ಪಡೆಯುವೆ. ರಾಜ ವಿದ್ಯಾ ರಾಜಗುಹ್ಯಂ ಪವಿತ್ರಮಿದ ಮುತ್ತಮಂ ಪ್ರವಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಮ ವ್ಯಯಂ. ಎಲ್ಲಾ ವಿದ್ಯೆಗಳಲ್ಲಿ ಇದು ಅತ್ಯಂತ ಶ್ರೇಷ್ಠವಾದದ್ದು, ಅತ್ಯಂತ ರಹಸ್ಯವಾದುದು ಮತ್ತು ಪವಿತ್ರವಾದುದು ಆಗಿದೆ. ಇದು ಸುಲಭ ಸಾಧ್ಯವಾದುದು ಮಾತ್ರವಲ್ಲ, ಅವ್ಯಯವಾದುದು. ಇದರ ಫಲವನ್ನು ಪ್ರತ್ಯಕ್ಷವಾಗಿ ನೀನೇ ನೋಡುತ್ತೀಯೇ. ಈ ಜ್ಞಾನದಲ್ಲಿ ಶ್ರದ್ಧೆ ಇಲ್ಲದವರ ಗತಿ ಏನಾಗುವುದು ಕೇಳಿ. ಅಶ್ರದ್ಧಾದಾನ ಪುರುಷ ಧರ್ಮಸ್ಯಾಸ್ಯ ಪರಂತಪ ಅಪ್ರಾಪ್ಯ ಮಾಂ ನಿರ್ವತಂತೆ ಮೃತ್ಯು ಸಂಸಾರ ವರ್ತನಿ. ಶತ್ರು ಭಯಂಕರನಾದ ಹೇ ಅರ್ಜುನ, ಈ ಜ್ಞಾನದಲ್ಲಿ ಶ್ರದ್ಧೆ ಇಲ್ಲದ ಮಾನವನು ನನ್ನನ್ನು ಪಡೆಯದೆ ಮತ್ತೆ ಮತ್ತೆ ಸಂಸಾರ ರೂಪ ಚಕ್ರದಲ್ಲಿ ತಿರುಗುತ್ತಿರುತ್ತಾನೆ. ಮುಂದಿನ ಶ್ಲೋಕದಲ್ಲಿ ಜ್ಞಾನೋಪದೇಶವನ್ನು ಆರಂಭಿಸುತ್ತಾರೆ ಶ್ರೀಕೃಷ್ಣ ಪರಮಾತ್ಮ. ಮಯಾ ತಥಾಮಿದಂ ಸರ್ವಂ ಜಗದಾವ್ಯಕ್ತ ಮೂರ್ತಿ ನಮಸ್ತ್ಯಾನಿ ಸರ್ವಭೂತಾನಿ ನಾಚಾಹಂ ತೇಸ್ತ್ವವಸ್ಥಿತಃ. ಅವ್ಯಕ್ತ ರೂಪನಾದ ನನ್ನಿಂದ ಈ ಜಗತ್ತೆಲ್ಲವೂ ವ್ಯಾಪಿಸಿದೆ. ಇಲ್ಲಿರುವ ಸಮಸ್ತ ಜೀವರಾಶಿಗಳು ನನ್ನಲ್ಲಿವೆ. ನಾನು ಅವುಗಳಲ್ಲಿಲ್ಲ.
ಅವ್ಯಕ್ತ ರೂಪನಾದ ನನ್ನಿಂದ ಈ ಜಗತ್ತೆಲ್ಲವೂ ವ್ಯಾಪಿಸಿದೆ. ಇಲ್ಲಿರುವ ಸಮಸ್ತ ಜೀವರಾಶಿಗಳು ನನ್ನಲ್ಲಿವೆಯೇ ಹೊರತು ನಾನು ಅವುಗಳಲ್ಲಿಲ್ಲ. ಈ ವಿಶ್ವವು ಕಣ್ಣಿಗೆ ಕಾಣದ ನನ್ನಿಂದ ವ್ಯಾಪ್ತವಾಗಿದೆ ಅಂತ ಭಗವಂತನು ಅರ್ಜುನನಿಗೆ ಹೇಳುತ್ತಿದ್ದಾರೆ. ನಾಚ ಮತ್ಸಾನಿ ಭೂತಾನಿ ಪಶ್ಯಾಮಿ ಯೋಗಮೈಶ್ವರಂ ಭೂತ ಬೃನ್ನಾಚ ಭೂತಸ್ಥೋ ಮಮಾತ್ಮ ಭೂತ ಭಾವನಃ. ನಿಜವಾಗಿ ಹೇಳಬೇಕೆಂದರೆ ಯಾವ ಜೀವರಾಶಿಗಳು ನನ್ನಲ್ಲಿಲ್ಲ. ಪರಮಾಶ್ಚರ್ಯಕರವಾದ ನನ್ನ ಈ ಯೋಗೈಶ್ವರ್ಯವನ್ನು ನೀನು ನೋಡು. ಜೀವರಾಶಿಗಳನ್ನು ಕಾಪಾಡುವವನು ನಾನಾದರೂ ಅವುಗಳಲ್ಲಿ ನಾನಿಲ್ಲ. ಯಥ ಕಾಶ ಸ್ಥಿತೋ ನಿತ್ಯಂ ವಾಯುಃ ಸರ್ವ ತ್ರಗೋ ಮಹಾಂತತ ಸರ್ವಾಣಿ ಭೂತಾನಿ ಮತ್ಸ್ಯಾನಿತ್ಯುಪಾರಾ ಪದಾರಯ ಮತ್ಸ್ಯ ನಿತ್ಯುಪದಾರಯ. ಎಲ್ಲೆಲ್ಲಿಯೂ ತಿರುಗುವ ವಾಯುವು ಹೇಗೆ ಆಕಾಶದಲ್ಲಿರುತ್ತದೆಯೋ ಹಾಗೆ ಸಮಸ್ತ ಜೀವರಾಶಿಗಳು ನನ್ನಲ್ಲಿ ಇರುತ್ತವೆಂದು ನಿಶ್ಚಯವಾಗಿ ತಿಳಿ. ಸರ್ವಭೂತಾನಿ ಕೌಂತೆಯ ಪ್ರಕೃತಿಂ ಯಾಂತಿ ಮಾಮಿಕಾಂ ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪದೌ ವಿಸೃಜಾಮ್ಯಹಂ ಪ್ರಕೃತಿಂ ಸ್ವಾಮವಾಷ್ಟಭ್ಯ ಮಿಸೃಜಾಮಿ ಪುನಃ ಪುನಃ ಭೂತಗ್ರಾಮಾಮಿದಂ ಕೃತ್ಸ್ನಾಮ ವಶಂ ಪ್ರಕೃತೇರ್ವಶಾತ್. ಹೇ ಕೌಂತೆಯ, ಎಲ್ಲ ಜೀವರಾಶಿಗಳು ನನ್ನಲ್ಲೇ ಇರುವವು. ಕಲ್ಪದ ಆದಿಯಲ್ಲಿ ಅವುಗಳ ಉತ್ಪತ್ತಿ, ಕಾಲಾಂತ್ಯದಲ್ಲಿ ಅವುಗಳ ಪ್ರಳಯ ಎರಡೂ ನನ್ನಲ್ಲೇ ನಡೆಯುವವು. ನನ್ನ ಮಾಯಾಶಕ್ತಿಯನ್ನು ಉಪಯೋಗಿಸಿಕೊಂಡು ಈ ಚರಾಚರ ಜಗತ್ತೆಲ್ಲವನ್ನು ಪುನಃ ನಾನೇ ಹುಟ್ಟಿಸುತ್ತೇನೆ. ನಾಚ ಮಾಂ ತಾನಿ ಕರ್ಮಾಣಿ ನಿಬಧ್ನಂತಿ ಧನಂಜಯ ಉದಾಸೀನಮಸ್ತಕಂ ತೇಷು ಕರ್ಮಸು. ಹೇ ಧನಂಜಯ, ಇದರಿಂದಾಗಿ ನನಗೆ ಯಾವ ರೀತಿಯ ಹಾನಿಯೂ ಇಲ್ಲ. ಉತ್ಪತ್ತಿ, ಸ್ಥಿತಿ ಮತ್ತು ಲಯಗಳಲ್ಲಿ ನಾನು ಉದಾಸೀನನು, ಆಸಕ್ತನೂ ಆಗಿರುತ್ತೇನೆ. ಪರಮಾತ್ಮನ ಸನ್ನಿಧಿಯಲ್ಲಿ ಇದು ಹೇಗೆ ನಡೆಯುತ್ತಿರುತ್ತದೆ? ಕ್ವಶನ್ ಮಾರ್ಕ್ ಕೇಳಿ. ಮಾಯಾಧ್ಯಕ್ಷೇಣ ಪ್ರಕೃತಿ ಹಿ ಸೋಯತೆ ಸಚರಾಚರಂ ಹೇತು ನಾನೇನ ಕೌಂತೆಯ ಜಗದ್ವಿ ಪರಿವರ್ತತೆ. ಹೇ ಕೌಂತೆಯ, ನನ್ನ ಅಧ್ಯಕ್ಷತೆಯಲ್ಲಿ ಪ್ರಕೃತಿಯು ಈ ಚರಾಚರ ಜಗತ್ತನ್ನು ಸೃಷ್ಟಿಸುವುದು ಮತ್ತು ಈ ಕಾರಣದಿಂದಾಗಿ ಇಡೀ ಜಗತ್ತು ಪರಿವರ್ತನೆಗೊಳ್ಳುತ್ತಿರುವುದು. ಅವಜಾನಂತಿ ಮಾಂ ಮೂಢ ಮನುಷ್ಯಂ ತನುಮಾಶ್ರಿತಂ ಪರಂ ಭಾವಮ ಜಾನಂತು ಮಮ ಭೂತಮಹೇಶ್ವರಂ. ಮೂಢನು ಮಾನವನ ಶರೀರಧಾರಿಯಾಗಿ ಕಾಣುವ ನನ್ನನ್ನು ಸರಿಯಾಗಿ ತಿಳಿಯರು. ಅವರಿಗೆ ನನ್ನ ಸ್ವರೂಪ ಜ್ಞಾನವಿರದು. ಮೋಘಶಃ ಮೋಘ ಕರ್ಮಾಣೋ ಮೋಘ ಜ್ಞಾನ ವಿಚೇತಸಃ ರಾಕ್ಷಸೀ ಮಾ ಸುರಿಂ ಚೈವ ಪ್ರಕೃತಿ ಮೋಹಿನಿಂ ಶ್ರಿತಃ ಮಹಾತ್ಮಾನಸ್ತು ಮಾಂ ಪಾರ್ಥ ದೇವಿಂ ಪ್ರಕೃತಿಮಾಶ್ರಿತಃ ಭಜಂತ್ಯಾನನ್ಯಾ ಮನಸೋ ಜ್ಞಾತ್ವಾ ಭೂತಾದಿ ಮಾ ವ್ಯಯಂ. ಅವರು ರಾಕ್ಷಸಿ ರೂಪವಾದ ಅಸುರಿ ಪ್ರವೃತ್ತಿಗೆ ಸಿಕ್ಕಿಕೊಂಡವರು. ವ್ಯರ್ಥವಾದ ಆಶೆಗಳನ್ನಿಟ್ಟುಕೊಂಡು ವ್ಯರ್ಥವಾದ ಕರ್ಮಗಳನ್ನು ಮಾಡುವ ಮೂಲಕ ವ್ಯರ್ಥವಾಗಿಯಾದರೂ ಜೀವಿಸುತ್ತಾರೆ. ಸತತಂ ಕೀರ್ತಯಂತೋ ಮಾಂ ಯಂತಂ ತಶ್ಚ ದೃಢ ರಥಃ ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಾಯುಕ್ತ ಉಪಾಸತೆ. ಅವರು ಒಂದೇ ಮನಸ್ಸಿನಿಂದ ನಿತ್ಯ ನಿರಂತರವೂ ನನ್ನ ಕೀರ್ತನೆಯನ್ನೇ ಮಾಡುತ್ತಾ ಭಕ್ತಿಯಿಂದ ನನ್ನನ್ನು ನಮಸ್ಕರಿಸುತ್ತಾ ನನ್ನ ಪ್ರಾಪ್ತಿಗಾಗಿ ಶ್ರಮಿಸುತ್ತಾರೆ. ಯಾರು ಮಹಾತ್ಮರು ಅನನ್ಯ ಭಾವದಿಂದ ಪರಮಾತ್ಮನನ್ನು ಭಜಿಸುತ್ತಾರೆ ಎಂದು ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳುತ್ತಿದ್ದಾರೆ. ಜ್ಞಾನಯಜ್ಞೇನ ಚಾಪ್ಯೇನ್ಯೇ ಯಜಂತೋ ಮಾಮುಪಾಸತೆ ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋ ಮುಖಂ. ಹೀಗೆ ಕೆಲವರು ಜ್ಞಾನ ಯಜ್ಞದಿಂದ ನನ್ನನ್ನು ಉಪಾಸಿಸುತ್ತಾರೆ. ಇನ್ನು ಕೆಲವರು ವಿಶ್ವತೋ ಮುಖವಾದ ನನ್ನನ್ನು ಏಕಭಾವದಿಂದ ಮತ್ತೆ ಕೆಲವರು ಭೇದ ಭಾವದಿಂದ ವಿಧ ವಿಧವಾಗಿ ಭಜಿಸುತ್ತಾರೆ. ಅಹಂ ಕ್ರತು ರಹಂ ಯಜ್ಞಃ ಸ್ವದಾಹ ಮಹಾಮೌಷಧಂ ಮಂತ್ರೋ ಮಹಾಮಹಾಮೇ ವಾಜ್ಯ ಮಹಾಮಗ್ನಿ ರಹಂ ಹುತಂ. ಅಹಂ ಕ್ರತು ರಹಂ ಯಜ್ಞಃ ಸ್ವಾದಾಹ ಮಹಾಮೌಷಧಂ ಮಂತ್ರೋಹ ಮಹಾಮೇ ವಾಜ್ಯ ಮಹಾಮಗ್ನಿ ರಹಂ ಹುತಂ. ಶ್ರುತಿಯಲ್ಲಿ ಹೇಳಿರುವ ಯಾಗವೂ ನಾನೇ, ಸ್ಮೃತಿಯಲ್ಲಿ ಹೇಳಿರುವ ಯಜ್ಞವೂ ನಾನೇ, ಸ್ವಾದಾಕಾರವೂ ನಾನೇ, ಸ್ವಾಹಾಕಾರವೂ ನಾನೇ, ಅಜ್ಯವೂ ನಾನೇ. ಅಲ್ಲಿ ಅಗ್ನಿ ಸ್ವರೂಪನಾದ ಯಜ್ಞೇಶ್ವರನು ನಾನೇ, ಯಜ್ಞೇಶ್ವರನಿಗೆ ಕೊಟ್ಟ ಆಹುತಿಗಳು ನಾನೇ. ಮುಂದುವರಿಸುತ್ತಾ ಪರಮಾತ್ಮನು ಹೇಳ್ತಾನೆ, ಪಿತಾಹಮಸ್ಯ ಜಗತೋ ಮಾತಾ ದಾತ ಪಿತಾಮಹ ವೇದ್ಯಂ ಪವಿತ್ರಮೋಂಕಾರ ಋಕ್ಸ್ವಾಮ ಯಜುರೇವಚ. ಈ ಜಗತ್ತಿನ ತಾಯಿ, ತಂದೆ, ದಾತ ಮತ್ತು ತಾತನು ನಾನೇ. ವೇದಗಳಲ್ಲಿ ಹೇಳಿರುವ ಪವಿತ್ರವಾದ ಓಂಕಾರವೂ ನಾನೇ ಮತ್ತು ಆ ವೇದಗಳು ನಾನೇ. ಅಷ್ಟೇ ಅಲ್ಲದೆ ಅತಿರ್ಬಾರ್ಥ ಪ್ರಭುಃ ಸಾಕ್ಷಿ ನಿವಾಸಃ ಶರಣಂ ಸೋ ಹೃತ್ ಪ್ರಭಾವಃ ಪ್ರಲಯಃ ಸ್ಥಾನಂ ನಿಧಾನಂ ಬೀಜಮಾವ್ಯಯಂ. ಈ ಜಗತ್ತಿಗೆ ಗತಿ ನಾನೇ, ಅದರ ಭರಣ ಮಾಡುವವನು ಪ್ರಭು ಮತ್ತು ಸಾಕ್ಷಿಯೂ ನಾನೇ. ಜಗತ್ತಿಗೆ ನಿವಾಸ ಸ್ಥಾನವು ಆಶ್ರಯದಾತನು, ಆಪ್ತನು, ಉತ್ಪತ್ತಿ ಸ್ಥಿತಿ ಪ್ರಳಯಕಾರನು ಮತ್ತು ಅವ್ಯಯ ಬೀಜನು ನಾನೇ. ಮುಂದುವರಿಸುತ್ತಾ ಅಪಮ್ಯಹಮಹಂ ವರ್ಷಂ ನಿಗೃಹ್ಣಾಮ್ಯೋತ್ಸ ಜಾಮಿ ಚ ಅಮೃತಂ ಚೈವ ಮೃತ್ಯುಶ್ಚ ಸದಾ ಸಚ್ಚಾಹ ಅರ್ಜುನ. ಸೂರ್ಯನ ಮೂಲಕ ಪ್ರಪಂಚಕ್ಕೆ ಶಾಖವನ್ನು ಕೊಡುವವನು ಮತ್ತು ಮಳೆಗರೆಯುವವನು ನಾನೇ. ಹೇ ಅರ್ಜುನ, ಅಮೃತವೂ ನಾನೇ, ಮೃತ್ಯುವೂ ನಾನೇ. ಮಾತ್ರವಲ್ಲ, ಸತ್ ಮತ್ತು ಅಸತ್ ಎರಡು ನಾನೇ ಆಗಿರುವೆ. ಪರಮಾತ್ಮನು ಮುಂದುವರಿಸುತ್ತಾ, ಆತ್ಮನ ಚಿಂತೆಯನ್ನು ಬಿಟ್ಟು ಯಜ್ಞ ಯಾಗಗಳಲ್ಲಿ ತೊಡಗಿರುವ ಜನರು ಯಾವ ಗತಿಯನ್ನು ಪಡೆಯುತ್ತಾರೆ ಎಂಬುದನ್ನು ಹೇಳುತ್ತೇನೆ ಕೇಳು ಎಂದು ಮುಂದುವರಿಸುತ್ತಾ, ತ್ರೈವಿದ್ಯಾ ಮಾಂ ಸೋಮಾಪಹ ಪೋತಪಾಪ ಯಜ್ಞೈರಿಷ್ಟ್ವಾ ಸ್ವರ್ಗತಿಂ
ಪಾರ್ಥಯಂತೆ ತೇ ಪುಣ್ಯಮಾಸಾದ್ಯ ಸುರೇಂದ್ರ ಲೋಕಮಾಶ್ನಂತಿ ದಿವ್ಯಾನ್ ದಿವಿ ದೇವ ಭೋಗಾನ್ ತೇ ತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ ಏವಂ ತ್ರಯಿ ಧರ್ಮ ಮನು ಪ್ರಸನ್ನ ಗತಾಗತಂ ಕಾಮ ಲಭಂತೆ. ಕರ್ಮ ಭಾಗದಲ್ಲಿ ಶ್ರದ್ಧೆ ಇರುವ ಎಷ್ಟೋ ಜನ ಸೋಮ ಯಾಜಿಗಳು ಯಜ್ಞಗಳಿಂದ ನನ್ನನ್ನು ಪೂಜಿಸಿ ಸ್ವರ್ಗ ಲೋಕವನ್ನು ಬೇಡಿಕೊಳ್ಳುತ್ತಾರೆ. ಅವರು ಈ ಪುಣ್ಯ ಬಲದಿಂದ ಸ್ವರ್ಗ ಲೋಕವನ್ನು ಹೊಂದಿ ನಾನಾ ವಿಧದ ದಿವ್ಯವಾದ ಭೋಗಗಳನ್ನು ಯಥೇಚ್ಛವಾಗಿ ಅನುಭವಿಸುತ್ತಾರೆ. ಹೀಗೆ ಸ್ವರ್ಗ ಸುಖವನ್ನು ಸಾಕಷ್ಟು ಅನುಭವಿಸಿ ಗಳಿಸಿದ ಪುಣ್ಯವು ಕ್ಷೀಣವಾದ ಕೂಡಲೇ ಪುನಃ ಈ ಕರ್ಮ ಭೂಮಿಗೆ ಹಿಂದಿರುಗುತ್ತಾರೆ. ಈ ರೀತಿ ಕರ್ಮಕಾಂಡವನ್ನೇ ಅವಲಂಬಿಸಿರುವ ಜನರು ಸಂಸಾರ ಚಕ್ರದಲ್ಲಿ ತಿರುಗುತ್ತಿರುತ್ತಾರೆ. ಇದಕ್ಕೆ ವಿರುದ್ಧವಾಗಿ ಆತ್ಮನನ್ನೇ ಅನನ್ಯವಾಗಿ ಚಿಂತಿಸುತ್ತಿರುವವರಿಗೆ ಯಾವ ಗತಿಯಾಗುವುದು? ಕ್ವಶನ್ ಮಾರ್ಕ್ ಕೇಳಿ. ಅನನ್ಯಾಶ್ಚಿಂತಾಯಂತೋ ಮಾಂ ಯೇ ಜನಃ ಪಾರ್ಯುಪಾಸತೆ ತೇಷಂ ನಿತ್ಯಾಭಿ ಯುಕ್ತಾನಂ ಯೋಗಕ್ಷೇಮಂ ವಹಾಮ್ಯಹಂ. ಅನನ್ಯವಾದ ಮನಸ್ಸಿನಿಂದ ನನ್ನನ್ನು ಯಾರು ಚಿಂತನೆ ಮಾಡುತ್ತಾರೋ ಅಂತಹ ನಿತ್ಯಯುಕ್ತರ ಯೋಗಕ್ಷೇಮಗಳನ್ನು ನಾನೇ ವಹಿಸಿಕೊಳ್ಳುತ್ತೇನೆ. ಯೇಪ್ಯಾನ್ಯಾ ದೇವತಾ ಭಕ್ತ ಯಜಂತೆ ಶ್ರದ್ಧಾಯಾನ್ವಿತಃ ತೇಪಿ ಮಾಮೇವ ಕೌಂತೆಯ ಯಜಂತ್ಯಾ ವಿಧಿ ಪೂರ್ವಕಂ. ಹೇ ಕೌಂತೆಯ, ಇತರ ದೇವತೆಗಳನ್ನು ಶ್ರದ್ಧೆಯಿಂದ ಪೂಜಿಸುವವರು ಸಹ ನನ್ನನ್ನೇ ಪೂಜಿಸುತ್ತಿರುವುದು, ಆದರೆ ಅದು ಅವಿಧಿ ಪೂರ್ವಕವಾಗಿ ಅವರು ನನಗೆ ಮಾಡುವ ಪೂಜೆಯಾಗಿದೆ. ಅವರು ಏಕೆ ಹಾಗೆ ಮಾಡುತ್ತಾರೆ ಕ್ವಶನ್ ಮಾರ್ಕ್ ಎಂದು ಕೇಳುವುದಾದರೆ ಅದಕ್ಕೆ ಉತ್ತರ ಪರಮಾತ್ಮನು ಈ ರೀತಿ ನೀಡುತ್ತಾನೆ. ಅಹಂ ಹಿ ಸರ್ವ ಯಜ್ಞಾನಂ ಭೋಕ್ತಾ ಛ ಪ್ರಭುರೇವ ಛ ನಾಥೋ ಮಾಮಾಭಿ ಜಾನಂತಿ ತತ್ವೇ ನ ತಶ್ಯ ನ ತಶ್ಚ್ಯ ವಂತಿದೆ. ಸಮಸ್ತ ಪೂಜೆಗಳ ಭೋಕ್ತೃವು ನಾನೇ, ಪ್ರಭುವು ನಾನೇ, ಆದರೆ ಅವರು ನನ್ನನ್ನು ಸರಿಯಾಗಿ ತಿಳಿಯದೆ ವಂಚಿತರಾಗಿದ್ದಾರೆ. ಅವರವರ ಸಾಧನೆಗೆ ಅನುಗುಣವಾಗಿ ಪ್ರಪಂಚದಲ್ಲಿ ಫಲವು ದೊರಕುವುದು. ಅದು ಹೇಗೆ ಕ್ವಶನ್ ಮಾರ್ಕ್ ಕೇಳಿ. ಯಾಂತಿ ದೇವವ್ರತ ದೇವಾನ್ ಪಿತೃನ್ ಯಾಂತಿ ಪಿತೃ ವ್ರತಃ ಭೂತಾನಿ ಯಾಂತಿ ಭೂತೇಚ್ಛ ಯಾಂತಿ ಮಧ್ಯ ಜೀನೋಪಿ ಮಾಂ. ದೇವತೆಗಳನ್ನು ಪೂಜಿಸುವವರು ದೇವತೆಗಳನ್ನೇ ಪಡೆಯುತ್ತಾರೆ, ಪಿತೃಗಳನ್ನು ಪೂಜಿಸುವವರು ಪಿತೃಗಳನ್ನೇ ಪಡೆಯುವವರು, ಭೂತಗಳನ್ನು ಉಪಾಸನೆ ಮಾಡುವವರು ಭೂತಗಳನ್ನೇ ಪಡೆಯುವವರು, ನನ್ನನ್ನು ಭಜಿಸುವವರು ನನ್ನನ್ನೇ ಪಡೆಯುತ್ತಾರೆ. ಮಾಡುವ ಆರಾಧನೆಯಲ್ಲಿ ಪೂರ್ಣ ಶ್ರದ್ಧೆಯಷ್ಟೇ ಸಾಕು ಅಥವಾ ಬೇರೆ ಆಡಂಬರಗಳ ಅವಶ್ಯಕತೆ ಇದೆ? ಕ್ವಶನ್ ಮಾರ್ಕ್ ಕೇಳಿ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಾಹಂ ಭಕ್ತ್ಯುಪಹೃತ ಮಶ್ನಾಮಿ ಪ್ರಯತಾತ್ಮನಃ. ಆರಾಧಿಸುವವನು ನೀರನ್ನು, ಪತ್ರವನ್ನು, ಪುಷ್ಪವನ್ನು ಅಥವಾ ಫಲವನ್ನು ನನಗೆ ಭಕ್ತಿಯಿಂದ ಕೊಡುವುದಾದರೆ ಅದನ್ನು ನಾನು ಪ್ರೀತಿಯಿಂದ ಸ್ವೀಕರಿಸುತ್ತೇನೆ. ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ ಯತ್ತ ಪಸ್ಯಸಿ ಕೌಂತೆಯ ತತ್ಪುರುಷ್ವ ಮದಾರ್ಪಣಂ. ಆದ್ದರಿಂದ ಹೇ ಕೌಂತೆಯ, ನೀನು ಏನು ಕೆಲಸ ಮಾಡುತ್ತೀಯೋ, ಏನು ತಿನ್ನುತ್ತೀಯೋ, ಏನು ಯಜ್ಞವನ್ನು ಮಾಡುತ್ತೀಯೋ, ಏನನ್ನು ಕೊಡುತ್ತೀಯೋ ಅವೆಲ್ಲವನ್ನು ನನಗೆ ಅರ್ಪಣೆ ಮಾಡು. ಶುಭ ಶುಭ ಫಲೈರೇವಂ ಮೋಕ್ಷಸೆ ಕರ್ಮ ಬಂಧನಯ್ಯಃ ಸನ್ಯಾಸ ಯೋಗ ಯುಕ್ತಾತ್ಮ ವಿಮುಕ್ತೋ ಮಾಮುಪೈಷ್ಯಸಿ. ಅಂದರೆ ಈ ವಿಧವಾಗಿ ಅರ್ಪಣಾ ಭಾವದಿಂದ ನನ್ನನ್ನು ಭಜಿಸುವುದಾದರೆ ಕರ್ಮ ಬಂಧನದಿಂದ ಬಿಡುಗಡೆಯನ್ನು ಪಡೆಯುವೆ. ಸನ್ಯಾಸ ಯೋಗ ಯುಕ್ತನಾಗಿ ನೀನು ನನ್ನನ್ನೇ ಸೇರುವೆ. ಪರಮಾತ್ಮನ ಸ್ವರೂಪ ಏನು ಕ್ವಶನ್ ಮಾರ್ಕ್ ಕೇಳಿ. ಸಮೋಹಂ ಸರ್ವಭೂತೇಷು ನ ಮೇ ದ್ವೇಷೋಸ್ತಿ ನ ಪ್ರಿಯಃ ಯೇ ಭಜಂತಿ ತು ಮಾಂ ಭಕ್ತ್ಯಾ ಮಯಿ ತೇ ತೇಷು ಚಾಪ್ಯಾಹಂ. ಎಲ್ಲಾ ಜೀವರಾಶಿಗಳಲ್ಲಿ ನಾನು ಸಮಾನವಾಗಿದ್ದೇನೆ. ನನಗೆ ಯಾರ ಮೇಲೂ ದ್ವೇಷವೂ ಇಲ್ಲ, ಪ್ರೀತಿಯೂ ಇಲ್ಲ. ಭಕ್ತಿಪೂರ್ವಕವಾಗಿ ಯಾರು ನನ್ನನ್ನು ಭಜಿಸುತ್ತಾರೋ ಅವರಲ್ಲಿ ನಾನಿರುತ್ತೇನೆ, ನನ್ನಲ್ಲಿ ಅವರಿರುತ್ತಾರೆ. ಪರಮಾತ್ಮನನ್ನು ಸಾಕ್ಷಾತ್ಕರಿಸಿಕೊಳ್ಳುವ ಸಾಧ್ಯತೆ ಒಳ್ಳೆಯವರಿಗೆ ಮಾತ್ರ ಮೀಸಲಾದುದೇ ಕ್ವಶನ್ ಮಾರ್ಕ್. ಅದಕ್ಕೆ ಪರಮಾತ್ಮನು ಹೇಳುತ್ತಾನೆ, ಅಪಿ ಚೇತ್ ಸುದೂರಾಚಾರೋ ಭಜತೆ ಮಮ ನನ್ಯಾಭಕ್ ಸಾಧುರೇವಾಸ ಮಂತವ್ಯಃ ಸಮ್ಯ ವ್ಯವಸ್ಥಿತೋ ಹಿ ಸಹ. ಪಾಪಿಗಳಲ್ಲಿ ಮಹಾಪಾಪಿಯಾದವನು ಸಹ ನನ್ನನ್ನು ಅನನ್ಯ ಭಾವದಿಂದ ಭಜಿಸುವುದಾದರೆ ಅವನು ಧನ್ಯನೆಂದೇ ತಿಳಿ, ಏಕೆಂದರೆ ಅವನ ನಿಶ್ಚಯವು ಸರಿಯಾದುದು. ಕ್ಲಿಪ್ತಂ ಭವತಿ ಧರ್ಮಾತ್ಮ ಯಶ್ವಂಚಾಂತಿಂ ನಿಗಚ್ಚತಿ ಕೌಂತೆಯ ಪ್ರತಿ ಜಾನೀಹಿ ನಾಮೇ ಭಕ್ತಃ ಪ್ರಣಶ್ಯತಿ. ಅವನು ಅತಿ ಬೇಗನೆ ಧರ್ಮಾತ್ಮನಾಗಿ ಪೂರ್ಣ ಶಾಂತಿಯನ್ನು ಪಡೆಯುತ್ತಾನೆ. ಹೇ ಕೌಂತೆಯ, ನನ್ನ ಭಕ್ತನಿಗೆ ಎಂದಿಗೂ ನಾಶವಿಲ್ಲವೆಂಬುದನ್ನು ನಿಶ್ಚಯವಾಗಿ ತಿಳಿ. ಮುಂದುವರಿಸುತ್ತಾ ಪರಮಾತ್ಮನು ಹೇಳುತ್ತಾನೆ, ಮಾಂ ಹಿ ಪಾರ್ಥ ವ್ಯಾಪಾಶ್ರಿತ್ಯ ಯೇ ಪಿತ್ಸು ಪಾಪಯೋನ್ಯಃ ಸ್ತ್ರೀಯೋ ವೈಶ್ಯಸ್ತತಾ ಶೂದ್ರಃ ತೇಪಿ ಯಾಂತಿ ಪರಂ ಗತಿಂ. ಹೇ ಪಾರ್ಥ, ನನ್ನನ್ನು ಹೀಗೆ ಆಶ್ರಯಿಸುವ ಸ್ತ್ರೀಯರು, ವೈಶ್ಯರು, ಶೂದ್ರರು, ಪಾಪಿಗಳಾದರೂ ಉತ್ತಮ ಪದವಿಯನ್ನು ಪಡೆಯುವರು. ಹಾಗಾದರೆ ಸತ್ವಗುಣದಿಂದ ಕೂಡಿದವರ ಕಥೆಯೇನು ಕ್ವಶನ್ ಮಾರ್ಕ್ ಕೇಳಿ. ಕಿಂ ಪುನರ್ಬ್ರಾಹ್ಮಣಃ ಪುಣ್ಯಃ ಭಕ್ತ ರಾಜರ್ಷಯ ಸ್ತತ ಅನಿತ್ಯ ಮಸುಕಂ ಲೋಕಮಿಮಂ ಪ್ರಾಪ್ಯ ಭಜಸ್ವ ಮಾಂ. ಪುಣ್ಯಾತ್ಮರಾದ ಬ್ರಾಹ್ಮಣರ ಬಗ್ಗೆ, ಭಕ್ತರ ಬಗ್ಗೆ ಹಾಗೂ ರಾಜರ್ಷಿಗಳ ಬಗ್ಗೆ ಹೇಳುವುದೇನಿದೆ? ಹೀಗಿರುವಲ್ಲಿ ನೀನು ಕೂಡ ಅನಿತ್ಯನು ದುಃಖಮಯವೂ ಆದ ಪ್ರಪಂಚವನ್ನು ಬಿಟ್ಟು ನನ್ನನ್ನು ಸೇವಿಸಿ ಕೃತ್ಯನಾಗು. ಪರಮಾತ್ಮನನ್ನು ಭಜಿಸುವ ರೀತಿ ಹೇಗೆ ಕೇಳಿ. ಮನ್ಮನ ಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೇ ವಶ್ಯಸಿ ಯುಕ್ತೈವ ಮಾತ್ಮಾನಂ ಮತ್ಪಾರಾಯಣಃ. ಮನಸ್ಸಿನ ಮೂಲಕ ನನ್ನನ್ನೇ ಚಿಂತಿಸುತ್ತಿರು, ನನ್ನನ್ನೇ ಭಜಿಸುತ್ತಿರು, ನನಗಾಗಿ ಕೆಲಸಗಳನ್ನು ಮಾಡು, ನನ್ನನ್ನೇ ನಮಸ್ಕರಿಸು. ಹೀಗೆ ಎಲ್ಲ ವಿಧದಿಂದಲೂ ನೀನು ನನ್ನನ್ನೇ ಶರಣು ಹೊಂದುವಿಯಾದರೆ ನೀನು ನನ್ನನ್ನೇ ಸೇರುವೆ.
ಓಂ ತತ್ಸತ್ ಇತಿ ಶ್ರೀಮದ್ಭಗವದ್ಗೀತಾಸೋಪನಿಷತ್ಸು ಬ್ರಹ್ಮ ವಿದ್ಯಾಯಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ರಾಜ ವಿದ್ಯಾ ರಾಜಗುಹ್ಯ ಯೋಗೋ ನಾಮ ನವಮೋಧ್ಯಾಯ. ಇಲ್ಲಿಗೆ 9ನೇ ಅಧ್ಯಾಯವು ಮುಗಿದಿದೆ. ಅತಃ ದಶಮೋಧ್ಯಾಯ. ಇದರಲ್ಲಿ ವಿಭೂತಿ ಯೋಗ. ವಿಭೂತಿ ಯೋಗದಲ್ಲಿ ಶ್ಲೋಕಗಳು ಇಂತಿದೆ. ಶ್ರೀ ಭಗವಾನುವಾಚ ಬೋಯ ಏವ ಮಹಾಬಾಹೋ ಶೃಣು ಮೇ ಪರಂ ವಚಃ ಯತ್ತೇಹಂ ಪ್ರಿಯಮಾಣಾಯ ವಕ್ಷ್ಯಾಮಿ ಹಿತ ಕಾಮ್ಯ. ಶ್ರೀ ಭಗವಂತನು ಹೇಳುತ್ತಾನೆ, ಹೇ ಮಹಾಬಾಹೋ, ಮತ್ತೆ ನನ್ನ ಉಪದೇಶವನ್ನು ಕೇಳು. ನಿನ್ನ ಮೇಲಿರುವ ಅನುರಾಗದಿಂದ ನಿನ್ನ ಹಿತವನ್ನು ಕೋರಿ ಹೇಳುತ್ತಿದ್ದೇನೆ. ನಾಮೇ ಮಿದುಃ ಸುರಾಗಣಃ ಪ್ರಭಾವಂ ನ ಮಹರ್ಷಯಃ ಅಹಮಾದಿರ್ ಹಿ ದೇವಾನಂ ಮಹರ್ಷೀಣಂ ಚ ಸರ್ವಶಃ. ನನ್ನ ಹುಟ್ಟನ್ನು ದೇವತೆಗಳು ಋಷಿಗಳು ಸಹ ತಿಳಿಯರು, ಏಕೆಂದರೆ ಅವರೆಲ್ಲರಿಗೂ ನಾನೇ ಮೂಲ ಕಾರಣನಾಗಿದ್ದೇನೆ. ಹಾಗಾದರೆ ಆತ್ಮನನ್ನು ಯಾರಿಗೂ ತಿಳಿಯಲು ಸಾಧ್ಯವಿಲ್ಲವೇ? ಕ್ವಶನ್ ಮಾರ್ಕ್. ಕೇಳಿ. ಯೋ ಮಾಮಾ ಜಮಾನಾದಿಂ ಚ ವ್ಯಕ್ತಿ ಲೋಕಮಹೇಶ್ವರಂ ಅಸಮ್ಮೂಢಃ ಸ ಮತ್ಯೇಷು ಸರ್ವ ಪಾಪಯ್ಯಃ ಪ್ರಮುಚ್ಯತೆ. ಅಜನು ಅನಾದಿಯು ಲೋಕಮಹೇಶ್ವರನು ಆದ ನನ್ನನ್ನು ಯಥಾವತ್ತಾಗಿ ತಿಳಿಯುವವನು ಮನುಷ್ಯರಲ್ಲೆಲ್ಲ ಬುದ್ಧಿವಂತನು. ಅವನು ಎಲ್ಲ ಪಾಪಗಳಿಂದಲೂ ಬಿಡುಗಡೆಯನ್ನು ಪಡೆಯುತ್ತಾನೆ. ಮುಂದುವರಿಸಿದ ಪರಮಾತ್ಮನು ಹೇಳುತ್ತಾನೆ, ಬುದ್ಧಿ ಜ್ಞಾನ ಮ ಸಮೋಹ ಕ್ಷಮ ಸತ್ಯಂ ದಮಃ ಶಮಃ ಸುಖಂ ದುಃಖಂ ಭಾವೋ ಭಾವೋ ಭಯಂ ಚಾಭಯ ಮೇವಚ ಅಹಿಂಸಾ ಸಮತಾ ತುಷ್ಟಿಸ್ತಪೋ ದಾನಂ ಯಶೋ ಯಶಃ ಭವಂತಿ ಭವ ಭೂತಾನಂ ಮತ್ತ ಏವ ಪೃಥಗ್ವಿಧಃ. ಬುದ್ಧಿ ಜ್ಞಾನ ನಿರ್ಮೋಹತ್ವ ಕ್ಷಮ ಸತ್ಯ ದಮ ಶಮ ಸುಖ ದುಃಖಗಳು ಜನನ ಮರಣಗಳು ಭಯ ನಿರ್ಭಯಗಳು ಮತ್ತು ಅಹಿಂಸೆ ಸಮತ್ವ ಸಂತೃಪ್ತಿ ತಪಸ್ಸು ದಾನ ಕೀರ್ತಿ ಅಪಕೀರ್ತಿ ಈ ಎಲ್ಲಾ ಭಾವಗಳು ನನ್ನಿಂದಲೇ ಉಂಟಾದವುಗಳೆಂದು ತಿಳಿ. ಮಹಾಶಯ ಸಪ್ತಪೂರ್ವೇ ಚತ್ವಾರೋ ಮನ ವಸ್ತತ ಮದ್ಭಾವ ಮಾನಸ ಜಾತ ಏಷಂ ಲೋಕ ಇಮಃ ಪ್ರಜಃ. ಈ ಸೃಷ್ಟಿಗೆ ಮೂಲ ಪುರುಷರೆನ್ನಲಾದ ಸಪ್ತ ಋಷಿಗಳು ಸನಕಾದಿ ಮುನಿಗಳು ಹಾಗೂ ಮನುಗಳು ನನ್ನ ಸಂಕಲ್ಪ ಮಾತ್ರದಿಂದ ಹುಟ್ಟಿದವರೆಂದು ತಿಳಿ. ಹೀಗೆ ಸಮಷ್ಟಿ ಮತ್ತು ವ್ಯಷ್ಟಿ ದೃಷ್ಟಿಗಳಿಂದ ಸೃಷ್ಟಿಯನ್ನು ತಿಳಿಯುವುದರ ಅವಶ್ಯಕತೆ ಏನು? ಕ್ವಶನ್ ಮಾರ್ಕ್. ಕೇಳಿ. ಏತಂ ವಿಭೂತಿಂ ಯೋಗಂ ಚ ಮಮ ಯೋ ವೆತ್ತಿ ತತ್ವತಃ ಸೋ ವಿಕಂಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯ. ನಾನು ಹೇಳುವ ನನ್ನ ವಿಭೂತಿ ಹಾಗೂ ಯೋಗವನ್ನು ಯಥಾವತ್ತಾಗಿ ಯಾವನು ತಿಳಿಯುತ್ತಾನೋ ಅವನು ನಿಶ್ಚಲವಾದ ಯೋಗದಲ್ಲಿ ಸ್ಥಿತನಾಗುವನು. ಇದರಲ್ಲಿ ಸಂಶಯವಿಲ್ಲ. ಅಹಂ ಸರ್ವಸ್ಯ ಪ್ರಭಾವೋ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧ ಭಾವ ಸಮನ್ವಿತಃ ಮಚ್ಚಿತ್ತ ಸಮನ್ವಿತಃ. ಅಂದರೆ ಎಲ್ಲ ಜೀವರಾಶಿಗಳ ಉತ್ಪತ್ತಿ ನನ್ನಿಂದಲೇ ಮತ್ತು ಎಲ್ಲವೂ ನಡೆಯುತ್ತಿರುವುದು ನನ್ನಿಂದಲೇ ಹೀಗೆಂದು ತಿಳಿದವರು ಎಡಬಿಡದೆ ನನ್ನನ್ನೇ ಭಜಿಸುತ್ತಾರೆ. ಮಚ್ಚಿತ್ತ ಮದ್ಗತ ಪ್ರಾಣಬೋಧ ಎಂತಹ ಪರಸ್ಪರಂ ಕಥಾ ಎಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ ಅಂತ ಅವರು ತಮ್ಮ ಚಿತ್ತಗಳನ್ನು ಮತ್ತು ತಮ್ಮ ಪ್ರಾಣಗಳನ್ನು ನನಗೆ ಅರ್ಪಿಸಿ ಅನವರತವೂ ಪರಸ್ಪರ ನನ್ನ ಕಥೆಗಳನ್ನೇ ಹೇಳಿಕೊಳ್ಳುತ್ತಾ ಆನಂದವಾಗಿರುತ್ತಾರೆ. ತೇಷಂ ಸತತಾಯುಕ್ತಾನಂ ಭಜಂತಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಏನ ಮಾಮುಪ ಇಯಂತಿ ತೇ. ಹೀಗೆ ಅನನ್ಯ ಭಾವದಿಂದ ನನ್ನನ್ನು ಸೇವಿಸುವವರಿಗೆ ಸಕಾಲದಲ್ಲಿ ಜ್ಞಾನವನ್ನು ನಾನೇ ಒದಗಿಸುತ್ತೇನೆ. ಅದರ ಮೂಲಕ ಅವರು ನನ್ನನ್ನು ಸೇರುವರು. ಬುದ್ಧಿಯೋಗದ ಮೂಲಕ ಪರಮಾತ್ಮನು ಏನನ್ನು ಕೊಡುತ್ತಾನೆ? ಕ್ವಶನ್ ಮಾರ್ಕ್. ತೇಷಂ ಮೇ ವಾನು ಕಂಪಾರ್ಥ ಮಹಾ ಮಜ್ಞಾನ್ ಮಜ್ಞ ನಜಂ ತಮಃ ನಾಶಯಾಮ್ಯಾತ್ಮ ಭಾವಸ್ಥೋ ಜ್ಞಾನದೀಪೇನ ಭಾಸತ. ಅವರಿಗೆ ನಾನು ಪೂರ್ಣ ಕರುಣೆಯಿಂದ ಅವರ ಹೃದಯದಲ್ಲಿ ಇದ್ದು ನನ್ನ ಜ್ಞಾನ ಸ್ವರೂಪದಿಂದ ಅವರ ಅಜ್ಞಾನ ಅಂಧಕಾರವನ್ನು ನಾಶಗೊಳಿಸುವೆನು. ಅರ್ಜುನ ಉವಾಚ ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಮಾದಿ ದೇವಮಜಂ ವಿಭುಂ ಅಹೂತ್ ಸ್ವ ಮೃಷಃ ಸರ್ವೇ ದೇವರ್ಷಿರ್ನಾರದ ದೇವರ್ಷಿ ನಾರದಾಸ್ತತ ಅಸಿತೋ ದೇವಲೋ ವ್ಯಾಸಃ ಸ್ವಯಂ ಚೈವ ಬ್ರವಿಷಿ ಮೇ. ಅರ್ಜುನನು ಹೇಳಿದನು, ಹೇ ದೇವ, ನೀನು ಪರಬ್ರಹ್ಮ, ಪರಂಧಾಮ, ಪರಂ ಪವಿತ್ರನು, ಅಸಿತ, ದೇವಲ, ವ್ಯಾಸಾದಿ ಋಷಿಗಳು ಮತ್ತು ನಾರದಾದಿ ದೇವರ್ಷಿಗಳು ನಿನ್ನನ್ನು ಪುರುಷನೆಂದು, ಶಾಶ್ವತನೆಂದು, ದಿವ್ಯನೆಂದು, ಆದಿದೇವನೆಂದು, ಜನ್ಮ ರಹಿತನೆಂದು ಮತ್ತು ಸರ್ವವ್ಯಾಪಕನೆಂದು ಹೇಳುತ್ತಾರೆ. ಮಾತ್ರವಲ್ಲ, ನೀನು ಹೇಳಿರುವೆ. ಆದುದರಿಂದ ಅವನು ಕೇಳುತ್ತಾನೆ, ಸರ್ವಮೇತಾದೃತಂ ಮನ್ಯೇ ಯನ್ಮಂ ವದಸಿ ಕೇಶವ ನಾ ಹಿ ತೇ ಭಗವಾನ್ ವ್ಯಕ್ತಿಂ ವಿದುರ್ದೇವಾನ ದಾನವ. ಹೇ ಕೇಶವ, ನೀನು ಈವರೆಗೆ ಹೇಳಿದೆಲ್ಲವನ್ನು ನಿಜವೆಂದು ನಾನು ನಂಬಿದ್ದೇನೆ. ಹೇ ಭಗವಂತ, ನಿನ್ನ ಸ್ವರೂಪವು ದೇವಾದಿ ದೇವತೆಗಳಿಗೂ ಮತ್ತು ದಾನವರಿಗೂ ತಿಳಿಯದಾಗಿದೆ. ನಿನ್ನನ್ನು ನೀನೇ ಯಾಕೆ ನನಗೆ ವಿವರಿಸಬಾರದು? ಕ್ವಶನ್ ಮಾರ್ಕ್ ಎಂದು ಮುಂದಿನ ಶ್ಲೋಕದಲ್ಲಿ ಅರ್ಜುನನು ಕೇಳುತ್ತಾನೆ. ಸ್ವಯಾಮಿ ವಾತ್ಮಾನಾತ್ಮಾನಂ ವೆತ್ತ ತ್ವಂ ಪುರುಷೋತ್ತಮ ಭೂತಭಾವನ ಭೂತೇಶ ದೇವದೇವ ಜಗತ್ಪತೆ. ಹೇ ಪುರುಷೋತ್ತಮ, ಹೇ ಸರ್ವೇಶ್ವರ, ಹೇ ದೇವದೇವ, ಹೇ ಜಗನ್ನಾಥ, ನಿನ್ನನ್ನು ನೀನು ಮಾತ್ರ ತಿಳಿಯಬಲ್ಲೆ. ಈಗ ನೇರವಾಗಿ ಅರ್ಜುನನು ಪ್ರಶ್ನೆ ಮಾಡುತ್ತಾನೆ. ವಕ್ತು
ಮಹರ್ಸ್ಯಾಶೇಷೇಣ ದಿವ್ಯಾ ಹ್ಯಾತ್ಮ ವಿಭೂತಯಃ ಯಾಭಿರ್ವಿಭೂತಿರ್ಭಿರ್ಲೋಕಾನಿ ಮಾಂ ಸ್ವಂ ವ್ಯಾಪ್ಯ ತಿಷ್ಟಸಿ. ನಿನ್ನ ವಿಭೂತಿಗಳು ದಿವ್ಯವಾಗಿರುತ್ತವೆ. ಯಾವ ವಿಭೂತಿಗಳಿಂದ ನೀನು ಸರ್ವ ಲೋಕಗಳನ್ನು ವ್ಯಾಪಿಸಿಕೊಂಡಿರುವೆಯೋ ಅವುಗಳನ್ನು ಒಂದು ಬಿಡದಂತೆ ನನಗೆ ಹೇಳು ಕೃಷ್ಣ. ಸುಮ್ಮನೆ ಕುತೂಹಲಕ್ಕಾಗಿ ಅರ್ಜುನ ಈ ಪ್ರಶ್ನೆ ಕೇಳಿರುವುದೇ ಕ್ವಶನ್ ಮಾರ್ಕ್. ಅಥವಾ ಕಥಂ ವಿದ್ಯಾ ಮಹಂ ಯೋಗಿಂ ಸ್ವಂ ಸದಾ ಪರಿಚಿಂತಯಾನ್ ಕೇಶು ಕೇಶು ಛ ಭಾವೇಶು ಚಿಂತೋಸಿ ಭಗವಾನ್ ಮಯ. ಎಲೆ ಯೋಗಿಯೇ, ನಿನ್ನನ್ನು ಯಾವಾಗಲೂ ನಾನು ಹೇಗೆ ಚಿಂತಿಸಲಿ? ಹೇ ಭಗವಂತನೇ, ಯಾವ ಯಾವ ವಸ್ತುಗಳಲ್ಲಿ ನಿನ್ನನ್ನು ನಾನು ಚಿಂತಿಸಬೇಕು? ವಿಸ್ತಾರೇಣಾತ್ಮನೋ ಯೋಗಂ ವಿಭೂತಿಂ ಚ ಜನಾರ್ದನ ಬೋಯಃ ಕಥಯ ತೃಪ್ತಿರ್ ಹಿ ಶೃಣ್ವತ್ವೋ ನಾಸ್ತಿ ಮೇ ಮೃತಾಂ. ಎಲೆ ಜನಾರ್ದನನೇ, ನಿನ್ನ ಯೋಗವನ್ನು ವಿಭೂತಿಯನ್ನು ವಿಸ್ತಾರವಾಗಿ ಹೇಳು. ನಿನ್ನ ಅಮೃತವಾಣಿಯನ್ನು ಎಷ್ಟು ಕೇಳಿದರೂ ತೃಪ್ತಿಯಾಗುವುದಿಲ್ಲ. ಶ್ರೀ ಭಗವಾನ್ ವಾಚ. ಅದಕ್ಕೆ ಶ್ರೀ ಭಗವಂತ ಹೇಳ್ತಾರೆ, ಶ್ರೀಕೃಷ್ಣ ಪರಮಾತ್ಮನು ಹೇಳ್ತಾರೆ, ಹಂತ ತೇ ಕಥಾ ಇಷ್ಯಾಮಿ ದಿವ್ಯಾ ಹ್ಯಾತ್ಮ ವಿಭೂತಯಃ ಪ್ರಧಾನ್ಯತಃ ಕುರುಶ್ರೇಷ್ಠ ನಾಸ್ತ್ರಂತೋ ವಿಸ್ತರಸ್ಯಾಮಿ. ಶ್ರೀ ಭಗವಂತನು ಹೇಳ್ತಾನೆ, ಕುರುಶ್ರೇಷ್ಠನೇ, ಈಗ ನಿನಗೆ ದಿವ್ಯವಾದ ನನ್ನ ವಿಭೂತಿಗಳಲ್ಲಿ ಮುಖ್ಯವಾದವುಗಳನ್ನು ತಿಳಿಸುವೆನು, ಕೇಳು. ಹಾಗೆ ವಿವರಿಸಲು ಹೋದರೆ ಅದಕ್ಕೆ ಕೊನೆಯೇ ಇಲ್ಲ. ಅಹಮಾತ್ಮ ಗೂಢಕೇಶ ಸರ್ವಭೂತಾಶಯ ಸ್ಥಿತಃ ಅಹಮಾದಿಶ್ಚ ಮಧ್ಯಂ ಚ ಭೂತಾನಾಮಂತ ಏವ ಚ. ಗೂಢಕೇಶನೇ, ಎಲ್ಲ ಜೀವಗಳ ಹೃದಯದಲ್ಲಿರುವ ಆತ್ಮನು ನಾನು. ಅವೆಲ್ಲವುಗಳಿಗೆ ಆದಿಯು ಮಧ್ಯವೂ ಮತ್ತು ಕೊನೆಯು ನಾನೇ. ಆದಿತ್ಯ ನಾಮಹಂ ವಿಷ್ಣುರ್ ಜ್ಯೋತಿಷ ರವಿ ರಂಶುಮಾನ್ ಮರಿಚಿರ್ಮಾ ಋಥಾ ಮಾಂಸಿ ನಕ್ಷತ್ರಾಣಮಹಂ ಶಶಿ. ಆದಿತ್ಯರಲ್ಲಿ ವಿಷ್ಣುವು ನಾನು, ಪ್ರಕಾಶವುಳ್ಳ ವಸ್ತುಗಳಲ್ಲಿ ಸೂರ್ಯನು ನಾನು, ಮರುತ್ ಗಣಗಳಲ್ಲಿ ಮರೀಚಿಕೆಯು ನಾನು ಮತ್ತು ನಕ್ಷತ್ರಗಳಲ್ಲಿ ಚಂದ್ರನು ನಾನು. ವೇದಾನಂ ಸಾಮವೇದೋಸ್ಮಿ ದೇವಾನಾಮಸ್ಮಿ ವಾಸವಃ ಇಂದ್ರಿಯಾಣಂ ಮನಶ್ಚಾಸ್ಮಿ ಭೂತಾನಾಮಸ್ಮಿ ಚೇತಸ. ಎಲ್ಲ ಜೀವರಾಶಿಗಳಲ್ಲಿ ಕಾಣುವ ಚೈತನ್ಯವು ಪರಮಾತ್ಮನಿಗೆ ಸೇರಿದುದು. ರುದ್ರಾಣಂ ಶಂಕರಾಶ್ಚಾಸ್ಮಿ ವಿತ್ತೇಶು ಯಕ್ಷ ರಕ್ಷಸಂ ವಸೂನಂ ಪಾವಕಾಶ್ಚಾಸ್ಮಿ ಮೇರುಹ ಶಿಖರೀಣ ಮಹಂ. ರುದ್ರಲ್ಲಿ ಶಂಕರನು, ಯಕ್ಷರಲ್ಲಿ ಕುಬೇರನು, ವಸುಗಳಲ್ಲಿ ಪಾವಕನು, ಶಿಖರಗಳಲ್ಲಿ ಮೇರುವು ನಾನೆಂದು ತಿಳಿ. ಪರೋದಾಸಂ ಚ ಮುಖ್ಯಂ ಮಾಂ ವಿದ್ದಿ ಪಾರ್ಥ ಬೃಹಸ್ಪತಿಂ ಸೇನಾ ನೀನಮಹಂ ಸ್ಕಂದಃ ಸರಸ ಮಸ್ಮಿ ಸಾಗರಃ. ಹೇ ಪಾರ್ಥ, ಪುರೋಹಿತರಲ್ಲಿ ಮುಖ್ಯವಾದ ಬೃಹಸ್ಪತಿಯು ನಾನು, ಸೇನಾಧಿಪತಿಗಳಲ್ಲಿ ಕುಮಾರಸ್ವಾಮಿಯು ನಾನು, ಜಲಾಶಯಗಳಲ್ಲಿ ಸಮುದ್ರನು ನಾನು. ಮುಂದುವರಿಸುತ್ತಾ, ಮಹರ್ಷೀಣಾಂ ಭೃಗು ರಹಂ ಗೀರಮ ಸ್ಮೈ ಕಮಕ್ಷರಂ ಯಜ್ಞಾನಂ ಜಪ ಯಜ್ಞೋಸ್ಮಿ ಸ್ಥಾವರಾಣಂ ಹಿಮಾಲಯ. ಮಹರ್ಷಿಗಳಲ್ಲಿ ಭೃಗುವು ನಾನು, ಶಬ್ದಗಳಲ್ಲಿ ಓಂಕಾರವು ನಾನು, ಯಜ್ಞಗಳಲ್ಲಿ ಜಪ ಯಜ್ಞವು ನಾನು, ಸ್ಥಿರವಾದ ಪರ್ವತಗಳಲ್ಲಿ ಹಿಮಾಲಯವು ನಾನು. ಮುಂದುವರಿಸುತ್ತಾ, ಅಶ್ವತಃ ಸರ್ವವೃಕ್ಷಾಣಂ ದೇವರ್ಷೀಣಾಂ ಚ ನಾರದಃ ಗಂಧರ್ವಾಣಂ ಚಿತ್ರರಥಃ ಸಿದ್ಧಾನಂ ಕಪಿಲೋ ಮುನಿಃ. ವೃಕ್ಷಗಳಲ್ಲಿ ಅಶ್ವತ್ಥವು ನಾನು, ದೇವರ್ಷಿಗಳಲ್ಲಿ ನಾರದನು ನಾನು, ಗಂಧರ್ವರಲ್ಲಿ ಚಿತ್ರರಥನು ನಾನು, ಸಿದ್ಧರಲ್ಲಿ ಕಪಿಲ ಮುನಿಯು ನಾನು. ವಿವರಣೆಯನ್ನು ಮುಂದುವರಿಸುತ್ತಾ, ಉಚ್ಚೈಶ್ರವ ಸಮಶ್ವಾನಂ ವಿದ್ಧಿ ಮಮಾಮೃತೋದ್ಭವಂ ಐರಾವತಂ ಗಜೇಂದ್ರೇಣಾಂ ನರಾಣಂ ಚ ನರಾಧಿಪಂ. ಅಶ್ವಗಳಲ್ಲಿ ಉಚ್ಚಶ್ರವನು ನಾನು, ಆನೆಗಳಲ್ಲಿ ಐರಾವತವು ನಾನು, ಮನುಷ್ಯರಲ್ಲಿ ರಾಜನು ನಾನು. ಆಯುಧಾನ ಮಹಂ ವಜ್ರಂ ದೇನೋನ ಮಸ್ಮಿ ಕಾಮದು ಪ್ರಜನಾಶ್ಚಾಸ್ಮಿ ಕಂದರ್ಪ ಸರ್ಪಣ ಮಸ್ಮಿ ವಾಸುಕಿ. ಆಯುಧಗಳಲ್ಲಿ ವಜ್ರಾಯುಧವು ನಾನು, ದೇನುಗಳಲ್ಲಿ ಕಾಮಧೇನುವು ನಾನು, ಪ್ರಜೋತ್ಪಾದಕರಲ್ಲಿ ಮನ್ಮಥನು ನಾನು, ಸರ್ಪಗಳಲ್ಲಿ ವಾಸುಕಿಯು ನಾನು. ಮುಂದುವರಿಸಿದ ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ಅನಂತಾಶ್ಚಾಸ್ಮಿ ನಾಗಾನಂ ವರುಣೋ ಯದಾ ಸ ಮಹಂ ಪಿತೃಣಾ ಮರ್ಯಾಮ ಚಾಸ್ಮಿ ಯಮಃ ಸಮ್ಯ ಮತಾಮಹಂ. ನಾಗಗಳಲ್ಲಿ ಶೇಷನು ನಾನು, ಜಲ ದೇವತೆಗಳಲ್ಲಿ ವರ್ಣನು ನಾನು, ಪಿತೃಗಳಲ್ಲಿ ಆರ್ಯಮನು ನಾನು, ನಿಯಾಮಕರಲ್ಲಿ ಯಮನು ನಾನು. ಪರಮಾತ್ಮನು ಮುಂದುವರಿಸುತ್ತಾ ಹೇಳುತ್ತಾನೆ, ಪರಮಾತ್ಮನು ಆವೇಶಭರಿತನಾಗಿ ಹೇಳುತ್ತಿದ್ದಾನೋ ಎಂಬಂತೆ ತೋರುತ್ತದೆ. ಇದರಲ್ಲಿ ನೋಡೋಣ. ಪ್ರಹ್ಲಾದಾಸ್ಮಿ ದೈತ್ಯಾನಂ ಕಾಲಾ ಕಾಲಾ ಯಥಾಮಹಂ ಮೃಗಾಣಂ ಚ ಮೃಗೇಂದ್ರೋಹಂ ವೈನತೇಯಶ್ಚ ಪಕ್ಷಿಣಾಂ. ದೈತ್ಯರಲ್ಲಿ ಪ್ರಹ್ಲಾದನು ನಾನು, ಲೆಕ್ಕ ಮಾಡುವವರಲ್ಲಿ ಕಾಲಪುರುಷನು ನಾನು, ಮೃಗಗಳಲ್ಲೆಲ್ಲ ಸಿಂಹವು ನಾನು, ಪಕ್ಷಿಗಳಲ್ಲಿ ಗರುಡನು ನಾನು. ಪಾವನಃ ಪಾವತಾಮಸ್ಮಿ ರಾಮಃ ಶಸ್ತ್ರಾಭೃತ ಮಹಾಂ ಜಷಾಣಂ ಮಕರಶ್ಚಾಸ್ಮಿ ಸ್ತ್ರೋತ ಸಾ ಮಾಸ್ಮಿ ಜಾಹ್ನವಿ. ಪಾವಕರಲ್ಲಿ ಪಾವನವು ನಾನು, ಶಸ್ತ್ರಧಾರಿಗಳಲ್ಲಿ ರಾಮನು ನಾನು, ಜಲ ಜಂತುಗಳಲ್ಲಿ ಮೊಸಳೆಯು ನಾನು, ನದಿಗಳಲ್ಲಿ ಗಂಗಾ ನದಿ ನಾನು. ಸರ್ವಾಣಾಮಾದಿರಂತಶ್ಚ ಮಧ್ಯಂ ಚೈವಾಹಮಾರ್ಜುನ ಅಧ್ಯಾತ್ಮ ವಿದ್ಯ ವಿದ್ಯಾನಂ ವಾದಃ ಪ್ರಭಾವದಾಥಾಮಹಂ. ಹೇ ಅರ್ಜುನ, ಸೃಷ್ಟಿ ಆದಿ ಮಧ್ಯ ಮತ್ತು ಅಂತ್ಯವು ನಾನೇ. ವಿದ್ಯೆಗಳಲ್ಲಿ ಆಧ್ಯಾತ್ಮ ವಿದ್ಯೆಯು ನಾನು, ವಾದಿಸುವವರಲ್ಲಿ ಇರುವ ವಾದಶಕ್ತಿಯು ನಾನು. ಮುಂದುವರಿಸುತ್ತಾ, ಅಕ್ಷರಾಣಾಮ ಕರೋಸ್ಮಿ ದ್ವಂದ್ವಃ ಸಮಾಸಿ ಕಸ್ಯಾಚ ಅಹಮೇವ ಕ್ಷಯಃ ಕಾಲೋ ದಾತಾಹಂ ವಿಶ್ವತೋ ಮುಖಃ. ಅಕ್ಷರಗಳಲ್ಲಿ ಆಕಾರವು ನಾನು, ಅಕಾರವು ನಾನು, ಸಾಮಸಗಳಲ್ಲಿ ದ್ವಂದ್ವ ಸಮಾಸವು ನಾನು, ನಾಶವಾಗದ ಕಾಲವು ನಾನೇ, ಇಡೀ ಜಗತ್ತಿನ ಕರ್ಮ ಫಲದಾತನು ನಾನೇ, ವಿಶ್ವತೋ ಮುಖನು ನಾನೇ ಆಗಿರುವೆ.
ಮುಂದುವರಿಸುತ್ತಾ ಮೃತ್ಯು ಸರ್ವಹರಶ್ಚಾಹ ಮದ್ಭವಶ್ಚ ಭವಿಷ್ಯಾತಾಂ ಕೀರ್ತಿ ಶ್ರೀರ್ವಾಕ್ಚ ನಾರಿಣಂ ಸ್ಮೃತಿರ್ಮೇಧ ಧೃತಿ ಕ್ಷಮಃ. ಸರ್ವಭಕ್ಷಕನಾದ ಮೃತ್ಯುವು ನಾನು, ಭವಿಷ್ಯತ್ತಿಗೆ ಕಾರಣವೂ ನಾನೇ. ಸ್ತ್ರೀಯರಲ್ಲಿ ಕೀರ್ತಿ, ಮಾಂಗಲ್ಯ, ಒಳ್ಳೆಯ ಮಾತು, ಜ್ಞಪ್ತಿ, ಧಾರಣೆ, ಸಹನೆ ಮತ್ತು ಧೈರ್ಯ ಇವೆಲ್ಲವೂ ನಾನೇ. ಮುಂದುವರಿಸುತ್ತಾ ಬೃಹತ್ ಸಾಮ ತಥಾ ಸಾಮ್ನಾಂ ಗಾಯತ್ರಿ ಛಂದಸ ಮಹಂ ಮಾಸಾನ್ನಂ ಮಾರ್ಗಶೀರ್ಷೋಹ ಮೃತಾನಂ ಕುಸುಮ ಕರಹ. ಸಾಮವೇದ ಶಾಖೆಗಳಲ್ಲಿ ಬೃಹತ್ ಸಾಮವು ನಾನು, ಛಂದಸ್ಸುಗಳಲ್ಲಿ ಗಾಯತ್ರಿಯು ನಾನು, ಮಾಸಗಳಲ್ಲಿ ಮಾರ್ಗಶಿರವು ನಾನು, ಋತುಗಳಲ್ಲಿ ವಸಂತ ಋತುವು ನಾನು. ನನ್ನ ಮಹಿಮೆಯನ್ನು ಇನ್ನೂ ಕೇಳು, ಹೇಳುತ್ತೇನೆ ಎಂದು ಪರಮಾತ್ಮನು ಮುಂದುವರಿಸುತ್ತಾನೆ. ದ್ಯೂತಂ ಚಲಯಾತಾಮಸ್ಮಿ ತೇಜಸ್ತೆ ಜಸ್ವಿನ ಮಹಂ ಯಯೋ ಜಯೋಸ್ಮಿ ವ್ಯವಸಾಯೋಸ್ಮಿ ಸತ್ವಂ ಸತ್ವವತಾಮಹಂ. ಮೋಸ ಕೃತ್ಯಗಳಲ್ಲಿ ಜೂಜು ನಾನು, ತೇಜಸ್ವಿಗಳಲ್ಲಿರುವ ತೇಜವು ನಾನು, ಜಯವು ನಾನು, ಸಾತ್ವಿಕರಲ್ಲಿರುವ ಸತ್ವ ಗುಣ ನಾನು. ಮುಂದುವರಿಸುತ್ತಾ ಋಷ್ಣೀನಾಂ ವಾಸುದೇವೋಸ್ಮಿ ಪಾಂಡವಾನಂ ಧನಂಜಯ ಮುನೀನಾಂ ಅಪ್ಯಾಹಂ ವ್ಯಾಸಃ ಕವಿನಾ ಮುಷನ ಕವಿಃ. ಯಾದವರಲ್ಲಿ ವಾಸುದೇವನು ನಾನು, ಪಾಂಡವರಲ್ಲಿ ಅರ್ಜುನನು ನಾನು, ಮುನಿಗಳಲ್ಲಿ ವ್ಯಾಸನು ನಾನು, ಕವಿಗಳಲ್ಲಿ ಶುಕ್ರಾಚಾರ್ಯನು ನಾನು. ಮುಂದುವರಿಸುತ್ತಾ ಪರಮಾತ್ಮನು ಹೇಳುತ್ತಾನೆ ದಂಡೋ ದಮಾಯತಾಮಸ್ಮಿ ನೀತಿರಸ್ಮಿ ಜಿಗಿತ ಶಾತಾಂ ಮೌನಂ ಚೈವಾಸ್ಮಿ ಗುಹ್ಯಾನಂ ಜ್ಞಾನಂ ಜ್ಞಾನವತ ಮಹಂ. ಶಾಸನ ಮಾಡುವವರಲ್ಲಿ ದಂಡನೆಯು ನಾನು, ಜಯಾಭಿಲಾಷವುಳ್ಳವರಲ್ಲಿ ರಾಜನೀತಿಯು ನಾನು, ಗೋಪ್ಯ ವಸ್ತುಗಳಲ್ಲಿ ಮೌನವು ನಾನು, ಜ್ಞಾನವಂತರಲ್ಲಿ ಜ್ಞಾನವು ನಾನು. ಯಚ್ಚಾಪಿ ಸರ್ವಭೂತಾನಂ ಬೀಜಂ ತದಾಹ ಮಾರ್ಜುನ ನ ತದಸ್ತಿ ವಿನಾ ಯತ್ ಸನ್ಮಾಯಾ ಭೂತಂ ಚರಾಚರಂ. ಏ ಅರ್ಜುನ, ಎಲ್ಲಾ ಜೀವರಾಶಿಗಳಿಗೂ ನಾನೇ ಮೂಲ ಬೀಜವು, ಚರಾಚರ ವಸ್ತುಗಳಲ್ಲಿ ನಾನಿಲ್ಲದ ವಸ್ತುವು ಯಾವುದೂ ಇಲ್ಲ. ನಂತೋಸ್ತಿ ಮಮ ದಿವ್ಯಾನಂ ವಿಭೂತೀನಾಂ ಪರಂತಪ ಏಷ ತೋದ್ದೇಶತಃ ಪ್ರೋಕ್ತೋ ವಿಭೂತೆ ವಿಭೂತಿರ್ವಿಸ್ತಾರೋ ಮಯಾ. ಹೇ ಪರಂತಪ, ನನ್ನ ದಿವ್ಯ ವಿಭೂತಿಗಳಿಗೆ ನಿಜವಾಗಿಯಾದರೂ ಕೊನೆಯಿಲ್ಲ, ಆದರೂ ಅವುಗಳಲ್ಲಿ ಮುಖ್ಯವಾದ ಕೆಲವನ್ನು ನಿನಗೆ ಇಲ್ಲಿ ವಿಸ್ತಾರವಾಗಿ ಹೇಳಿದ್ದೇನೆ. ಅಧ್ಯಾಯವನ್ನು ಮುಗಿಸುತ್ತಾ ಪರಮಾತ್ಮನು ಹೇಳುತ್ತಾನೆ ಯದ್ವಿಭೂತಿ ಮತ್ ತತ್ ಸತ್ವಂ ಶ್ರೀಮಾ ದೂರ್ಜಿತಾಮೇವ ತತ್ತ ದೇವ ವ ಗಚ್ಚ ತ್ವಂ ಮಮ ತೇಜೋಂಶ ಸಂಭವಂ. ಯಾವ ಯಾವ ವಸ್ತುಗಳಲ್ಲಿ ತೇಜಸ್ಸು ವಿಭೂತಿ ಶೋಭೆ ನಿನಗೆ ಕಾಣುತ್ತದೋ ಅದು ನನ್ನ ತೇಜೋಂಶದಿಂದ ಕೂಡಿದುದು ಎಂದು ತಿಳಿ. ಮುಂದುವರಿಸುತ್ತಾ ಅಥವಾ ಬಹು ನೈತೇನ ಕಿಂ ಜ್ಞಾತೇನ ತವಾರ್ಜುನ ಯೇಷ್ಟಾಭ್ಯಾಹಮಿದಂ ವಿಷ್ಟಾಭ್ಯಾಹಮಿದಂ ಕೃಷ್ಣ ಮೇಕಂ ಶೇನ ಸ್ಥಿತೋ ಜಗತ್. ಹೇ ಅರ್ಜುನ, ಹೆಚ್ಚು ಮಾತೇಕೆ, ಈ ವಿಶಾಲ ಜಗತ್ತನ್ನು ನಾನು ನನ್ನ ಒಂದು ಅಂಶದಿಂದ ವ್ಯಾಪಿಸಿರುತ್ತೇನೆ. ಓಂ ತತ್ಸತ್ ಇತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಂ ಯೋಗಶಾಸ್ತ್ರೆ ಶ್ರೀಕೃಷ್ಣಾರ್ಜುನ ಸಂವಾದೆ ವಿಭೂತಿ ಯೋಗನಾಮ ದಶಮೋಧ್ಯಾಯ. ಇಲ್ಲಿಗೆ 10ನೇ ಅಧ್ಯಾಯ ಮುಗಿದಿದೆ. ಅತಃ ಏಕದಶೋಧ್ಯಾಯ 11ನೇ ಅಧ್ಯಾಯ. ಇದರಲ್ಲಿ ವಿಶ್ವ ರೂಪದರ್ಶನ. ಇದರಲ್ಲಿ ಅರ್ಜುನ ಉವಾಚ ಮದನುಗ್ರಹಾಯ ಪರಮಂ ಗುಹ್ಯ ಮಧ್ಯಾತ್ಮ ಸಂಹಿತಂ ಯತ್ವಾ ಯೋಕ್ತಂ ವಚಸ್ತೇನ ಮೋಹಾಯಂ ವಿಗತೋ ಮಮ. ಅರ್ಜುನನು ಹೇಳಿದನು, ಹೇ ಕೃಷ್ಣ, ನನ್ನ ಮೇಲೆ ಅನುಗ್ರಹಿಸಿ ಯಾವ ಈ ರಹಸ್ಯವಾದ ಆಧ್ಯಾತ್ಮ ಜ್ಞಾನವನ್ನು ನೀನು ಬೋಧಿಸಿದೆಯೋ ಅದರಿಂದ ನನ್ನ ಮೋಹವು ನಾಶವಾಗಿತು. ಭವಪ್ಯಾಯೌ ಹಿ ಭೂತಾನಂ ಶ್ರುತೌ ವಿಸ್ತಾರಶೋ ಮಯಾ ತ್ವತಃ ಕಮಲ ಪತ್ರಾಕ್ಷ ಮಹಾತ್ಮ್ಯ ಮಪಿ ಚಾವ್ಯ ಯಂ. ಕಮಲದ ಹೆಸರಿನಂತಿರುವ ಕಣ್ಣುಗಳುಳ್ಳ ಹೇ ಕೃಷ್ಣ, ಎಲ್ಲ ಜೀವರಾಶಿಗಳ ಉತ್ಪತ್ತಿ ಸ್ಥಿತಿ ಪ್ರಳಯಗಳನ್ನು ನಿನ್ನಿಂದ ತಿಳಿದಿದ್ದಾಯಿತು. ಮಾತ್ರವಲ್ಲದೆ ಅಖಂಡವಾದ ನಿನ್ನ ಮಹಾತ್ಮೆಯನ್ನು ಅರಿತಿದ್ದಾಯಿತು. ಅರ್ಜುನನ ಪ್ರಶ್ನೆ ಮುಂದುವರಿಯುತ್ತಾ ಏವಮೇತಾದ್ಯ ತಥಾ ತ್ವಾಮಾತ್ಮಾನಂ ಪರಮೇಶ್ವರ ದೃಷ್ಟುಮಿಚ್ಛಾಮೀತೆ ರೂಪಮೈಶ್ವರಂ. ಪುರುಷೋತ್ತಮ, ಪರಮೇಶ್ವರ, ನೀನು ಹೇಳಿದ್ದು ಅಕ್ಷರಶಃ ನಿಜವಾಗಿದೆ. ಪುರುಷೋತ್ತಮ, ಆ ನಿನ್ನ ವಿಶ್ವರೂಪವನ್ನು ನೋಡಬೇಕೆಂದು ನನಗೆ ಬಯಕೆಯಾಗಿದೆ. ಮನ್ಯಸೆ ಯದಿ ತಚ್ಚಾಕ್ಯಂ ಮಯ ದೃಷ್ಟಮಿಮಿ ಪ್ರಭೋ ಯೋಗೇಶ್ವರ ತಥೋ ಮೇ ತ್ವಂ ದರ್ಶಯಾತ್ಮಾನಾಮ ವ್ಯಯಂ. ಹೇ ಪ್ರಭೋ, ವಿಶ್ವರೂಪವನ್ನು ನೋಡಲು ನನಗೆ ಯೋಗ್ಯತೆ ಇದೆ ಎಂದು ನಿನಗನಿಸುವುದಾದರೆ ಹೇ ಯೋಗೇಶ್ವರ, ನಿನ್ನ ಆ ಅವ್ಯಯ ಸ್ವರೂಪವನ್ನು ನನಗೆ ತೋರಿಸು. ಶ್ರೀ ಭಗವಾನುವಾಚ ಪಶ್ಯಾಮಿ ಪಾರ್ಥರೂಪಾಣಿ ಶತಶೋಥ ಸಹಸ್ರಶಃ ನಾನವಿಧಾನಿ ದಿವ್ಯಾನಿ ನಾನವರ್ಣ ಕೃತಿ ನೀಚ. ಶ್ರೀ ಪರಮಾತ್ಮನು ಹೇಳ್ತಾನೆ, ಹೇ ಪಾರ್ಥ, ನಾನಾ ವಿಧಗಳಿಂದ, ನಾನಾ ವರ್ಗಗಳಿಂದ ಮತ್ತು ನಾನಾ ರೂಪಗಳಿಂದ ಕೂಡಿರುವ ದಿವ್ಯವಾದ ನನ್ನ ನಾನಾ ರೂಪಗಳನ್ನು ನೋಡು. ಪಶ್ಯಾದಿತ್ಯಾನ್ ವಸೂನ್ ರುದ್ರ ನ ಶ್ವಿನೌ ಮರುತಸ್ತತ ಬಹುನ್ಯ ದೃಷ್ಟಪೂರ್ವಾಣಿ ಪಶ್ಯಾಶ್ಚರ್ಯಾಣಿ ಭಾರತ. ಹೇ ಅರ್ಜುನ, ಇಲ್ಲಿ ಕಾಣುವ ಆದಿತ್ಯರನ್ನು, ವಸುಗಳನ್ನು, ರುದ್ರನ್ನು, ಅಶ್ವಿನಿ ದೇವತೆಗಳನ್ನು, ಮರುತರನ್ನು, ಹೀಗೆ ನೀನು ಇಷ್ಟರ ತನಕ ನೋಡದ ಕೇಳದ ಆಶ್ಚರ್ಯಕರವಾದ ಹಾಗೂ ಅದ್ಭುತವಾದ ರೂಪಗಳನ್ನು ನೋಡು. ವಿಶ್ವರೂಪವನ್ನು ನೋಡುವ ಬಗ್ಗೆ ಅರ್ಜುನನ ಕುತೂಹಲವು ಕೆರಳಿಸುವಂತೆ ಪರಮಾತ್ಮನು ಹೇಳುತ್ತಾನೆ. ಈ ಹೈಕಸ್ತಂ ಜಗತ್ ಕೃತ್ಸ್ನಂ
ಪಶ್ಚಾದ್ಯ ಸಚಾರಚ್ಚರಂ ಮಮ ದೇಹೆ ಗೂಢಕೇಶ ಯಚ್ಚಾನ್ಯಾದ್ರಾಷ್ಟುಮಿಚ್ಛಸಿ. ಹೇ ಅರ್ಜುನ, ಚರಾಚರವಾದ ಇಡೀ ಜಗತ್ತಿನಲ್ಲಿ ಯಾವುದನ್ನು ನೋಡಬೇಕು ಅನ್ನುವಂತಹ ರೀತಿಯಲ್ಲಿ ಕೇಳಿಕೊಂಡಿದ್ದೆಯೋ ಅವೆಲ್ಲವನ್ನು ಈಗ ನನ್ನ ದೇಹದಲ್ಲಿ ನೋಡು. ನಾತು ಮಾಂ ಶಕ್ಯಸಿ ದ್ರಷ್ಟು ಮನೇನೈವ ಸ್ವಚಕ್ಷುಷ ದಿವ್ಯಂ ತದಾಮಿ ತೇ ಚಕ್ಷುಃ ಪಶ್ಯಾಮಿ ಯೋಗೈ ಯೋಗಮೈಶ್ವರಂ. ಅರ್ಜುನ, ನಿನ್ನ ಸಾಧಾರಣ ಕಣ್ಣುಗಳಿಂದ ನನ್ನನ್ನು ನೋಡಲಾರೆ, ನಿನಗೆ ದಿವ್ಯವಾದ ಕಣ್ಣುಗಳನ್ನು ಕೊಡುತ್ತೇನೆ, ಅದ್ಭುತವಾದ ನನ್ನ ವಿಶ್ವರೂಪವನ್ನು ನೋಡು. ಸಂಜಯ ವಾಚ ಏವ ಮುಕ್ತ್ವಾ ತಥೋ ರಾಜನ್ ಮಹಾಯೋಗೇಶ್ವರೋ ಹರಿಹಿ ದರ್ಶಾಯ ಮಾಸ ಪಾರ್ಥಾಯ ಪರಮಂ ರೂಪಮೈಶ್ವರಂ. ಸಂಜಯನು ಹೇಳುತ್ತಾನೆ, ಮಹಾರಾಜ ಮಹಾಯೋಗೇಶ್ವರನಾದ ಶ್ರೀಹರಿಯ ಮೇಲಿನಂತೆ ಹೇಳಿ ತನ್ನ ಅದ್ಭುತ ವಿಶ್ವರೂಪವನ್ನು ಅರ್ಜುನನಿಗೆ ತೋರಿಸಿದನು ಎಂದು ಸಂಜಯನು ಹೇಳುತ್ತಾನೆ ಧೃತರಾಷ್ಟ್ರನಿಗೆ. ಅನೇಕ ವಕ್ತ್ರ ನಯನ ಮನೇಕಾದ್ಭುತ ದರ್ಶನಂ ಅನೇಕ ದಿವ್ಯಾಭರಣಂ ದಿವ್ಯಾನೇಕೋದ್ಯಾತಾಯುಧಂ ದಿವ್ಯಮಾಲಾಂಬರಧರಂ ದಿವ್ಯಗಂಧಾನುಲೇಪನಂ ಸರ್ವಾಶ್ಚರ್ಯಂ ಮಯಂ ದೇವಾಮನ್ನಂ ತಂ ವಿಶ್ವತೋ ಮುಖಂ. ಅನೇಕ ವಿಧವಾದ ಮುಖಗಳಿಂದಲೂ ನೇತ್ರಗಳಿಂದಲೂ ದಿವ್ಯ ಆಭರಣಗಳಿಂದಲೂ ದಿವ್ಯ ಆಯುಧಗಳನ್ನು ಧರಿಸಿರುವುದಾಗಿಯೂ ಮತ್ತು ದಿವ್ಯವಾದ ವಸ್ತುಗಳಿಂದ ಹಾಗೂ ದಿವ್ಯವಾದ ಮಾಲೆಗಳಿಂದ ಸಂಶೋಭಿತವಾಗಿ ದಿವ್ಯವಾದ ಗಂಧವನ್ನು ಲೇಪಿಸಿಕೊಂಡಿರುವ ಶರೀರ ಉಳ್ಳದ್ದಾಗಿಯೂ ಸರ್ವತೋಮುಖವಾಗಿ ದೇದೀಪ್ಯಮಾನವಾಗಿ ಕಂಡುಬರೆದಿದ್ದ ಆ ವಿಶ್ವರೂಪವನ್ನು ಅರ್ಜುನನು ನೋಡಿದನು. ದಿವಿ ಸೂರ್ಯ ಸಹಸ್ರಸ್ಯ ಭವೇದ್ಯುಗ ಪದತಿಥ ಯದೀವ ಸದೃಶಿ ಸ ಸದ್ಭಾವಸ್ತಾಸ್ಯ ಮಹಾತ್ಮನಃ. ಸಾವಿರಾರು ಸೂರ್ಯರು ಒಂದೇ ಸಾರಿ ಪೂರ್ವ ದಿಶೆಯಲ್ಲಿ ಉದಯಿಸಿದರೆ ಹೇಗಾಗುವುದೋ ಹಾಗೆ ಆ ವಿಶ್ವರೂಪವು ಅಷ್ಟು ಶೋಭಾಯಮಾನವಾಗಿ ಕಾಣುತ್ತಿತ್ತು. ಹೆಚ್ಚಿನ ವಿವರಣೆಯನ್ನು ನೀಡುತ್ತಾ ಅವನು ಮುಂದುವರಿಸುತ್ತಾನೆ. ತತ್ರೈಕಸ್ಥಂ ಜಗತ್ಕೃತ್ಸ್ನಂ ಪ್ರವಿಭಕ್ತ ಮನೇಕದ ಅಪಶ್ಯ ದೇವಸ್ಯ ಶರೀರೆ ಪಾಂಡವ ಸ್ಥದ. ವಿಚಿತ್ರಗಳಿಂದ ಕೂಡಿದ ಇಡೀ ವಿಶ್ವವನ್ನು ದೇವದೇವನಾದ ಶ್ರೀಕೃಷ್ಣನ ಶರೀರದಲ್ಲಿ ಒಂದೇ ಕಡೆ ಇರುವುದನ್ನು ಅರ್ಜುನನು ನೋಡಿದನು. ತಥಾ ಸಾ ವಿಸ್ಮಯಾವಿಷ್ಟೋ ರುಷ್ಟರೋಮಾ ಧನಂಜಯ ಪ್ರಣಮ್ಯ ಶಿರಸಾ ದೇವಂ ಕೃತಾಂಜಲಿರಭಾಷತ. ಆಗ ಅರ್ಜುನನು ಆಶ್ಚರ್ಯಚಕಿತನಾಗಿ ಮೈಯೆಲ್ಲ ರೋಮಾಂಚನಗೊಂಡವನಂತೆ ಸ್ತಬ್ಧನಾಗುತ್ತಾನೆ. ನಂತರ ಭಗವಂತನಿಗೆ ಶಿರಸ ನಮಸ್ಕಾರ ಮಾಡಿ ಕೈಜೋಡಿಸಿಕೊಂಡು ಈ ರೀತಿ ಹೇಳುತ್ತಾನೆ. ಅರ್ಜುನ ಉವಾಚ ಪಶ್ಯಾಮಿ ದೇವಸ್ತವ ದೇವದೇಹೇ ಸರ್ವಾಂಸ್ತತ ಭೂತ ವಿಶೇಷ ಸಂಗಾನ್ ಬ್ರಾಹ್ಮಣ ಅಂಬಿಷಂ ಕಮಲಾಸನಸ್ತಂ ಋಷೀಂಶ್ಚ ಸರ್ವಾನು ರಾಗಾಂಶ್ಚ ದಿವ್ಯಾನ್. ಅರ್ಜುನನು ಹೇಳಿದನು, ಹೇ ದೇವ, ನಿನ್ನ ಶರೀರದಲ್ಲಿ ಸಕಲ ಭೂತ ಸಮುದಾಯವನ್ನು, ಕಮಲಾಸನಸ್ತನಾದ ಬ್ರಹ್ಮದೇವನನ್ನು, ಋಷಿಗಳನ್ನು ಮತ್ತು ಸರ್ಪಗಳನ್ನು ನೋಡುತ್ತಿದ್ದೇನೆ. ತನ್ನ ವಿವರಣೆಯನ್ನು ಮುಂದುವರಿಸುತ್ತಾ, ಅನೇಕ ಬಾಹೋದರ ವಕ್ರ ನೇತ್ರಂ ಪಶ್ಯಾಮಿ ತ್ವಂ ಸರ್ವತೋನಂತ ರೂಪಂ ನಾಂಥಂ ನ ಮಧ್ಯಂ ನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ಹೇ ವಿಶ್ವರೂಪ, ಹೇ ವಿಶ್ವೇಶ್ವರ, ಅನೇಕ ಬಾಹುಗಳು, ಉದರಗಳು, ಮುಖಗಳು, ನೇತ್ರಗಳು ನನಗೆ ಕಾಣುತ್ತಿವೆ. ಸರ್ವತೋ ಮುಖನಾಗಿ ನೀನು ಕಾಣುತ್ತಿದ್ದೀಯೇ. ಈ ನಿನ್ನ ರೂಪಕ್ಕೆ ಆದಿಯು ಮಧ್ಯವೂ ಅಂತ್ಯವೂ ನನಗೆ ಗೊತ್ತಿಲ್ಲ, ನನಗೆ ಕಾಣುತ್ತಿಲ್ಲ. ಮುಂದುವರಿಸುತ್ತಾ, ಕಿರೀಟಾನಂ ಗದೀನಂ ಚಕ್ರಿಣಿಂ ಛ ತೇಜೋ ರಾಶಿಂ ಸರ್ವತೋ ದೀಪ್ತಿಮಂಥಂ ಪಶ್ಯಾಮಿ ತ್ವಂ ದುರ್ನಿರೀಕ್ಷಂ ಸಮಂಥಾದ್ವಿಪ್ತಾನಾಲಾರ್ಕದ್ಯುತಿಮ ಪ್ರಮೇಯಂ. ಕಿರೀಟವನ್ನು, ಗದೆಯನ್ನು ಮತ್ತು ಚಕ್ರವನ್ನು ಧರಿಸಿರುವ ಕೈಗಳಿಂದ ಕೂಡಿದ ಅಗ್ನಿಯಂತೆ ದಗದಗಿಸುವ ಕಣ್ಣುಗಳುಳ್ಳ ಸಹಸ್ರ ಸೂರ್ಯರ ಪ್ರಭೆಯಿಂದ ಕೂಡಿದ ಶರೀರವುಳ್ಳ ನಿನ್ನನ್ನು ನೋಡುತ್ತಿದ್ದೇನೆ. ಪರಮಾತ್ಮ ಅರ್ಜುನನು ಮುಂದುವರಿಸುತ್ತಾ ಹೇಳ್ತಾನೆ, ತ್ವಮಕ್ಷರಂ ಪರಂ ವೇದಿತವ್ಯಂ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ತ್ವಮವ್ಯಯಃ ಶಾಶ್ವತ ಧರ್ಮಗೋಪ್ತ ಸನಾತನಸ್ತ್ವಂ ಪುರುಷೋ ಮತೋ ಮೇ. ಅಕ್ಷರ ಬ್ರಹ್ಮನು ನೀನು, ಎಲ್ಲರಿಂದ ತಿಳಿಯಬೇಕಾದವನು ನೀನು, ಈ ಪ್ರಪಂಚಕ್ಕೆ ಮೂಲ ಕಾರಣನು ನೀನು, ನೀನು ಅವ್ಯಯನು, ಶಾಶ್ವತವಾದ ಧರ್ಮವನ್ನು ರಕ್ಷಿಸುವವನು ನೀನು, ಧರ್ಮೋ ರಕ್ಷತಿ ರಕ್ಷಿತಃ, ಸನಾತನ ಪುರುಷನು ನೀನು. ಮುಂದುವರಿಸುತ್ತಾ, ಅನಾದಿ ಮಧ್ಯಾಂತಮನಂತ ವೀರ್ಯಮನಂತ ಬಾಹುಂ ಶಶಿ ಸೂರ್ಯ ನೇತ್ರಂ ಪಶ್ಯಾಮಿ ತ್ವಂ ದೀಪ್ತ ಹುತಾಶಾವಕ್ರಂ ಸ್ವತೇಜಸ ವಿಶ್ವಮಿದಂ ತಪಂ. ಆದಿ ಮಧ್ಯಾಂತರಹಿತನು, ಅನಂತ ವೀರ್ಯನು, ಅನಂತ ಬಾಹು, ಚಂದ್ರ ಸೂರ್ಯರೇ ನೇತ್ರವಾಗಿರುವವನು, ಅಗ್ನಿ ಸಮಾನ ಮುಖವುಳ್ಳವನು, ಸಪ್ತಾಲ ಸ್ವಪ್ರಕಾಶದಿಂದ ಲೋಕವನ್ನೆಲ್ಲ ಬೆಳಗುವವನು ಆದ ನಿನ್ನನ್ನು ನೋಡುತ್ತಿದ್ದೇನೆ ಪರಮಾತ್ಮ. ದ್ಯಾವ ಪೃಥಿವ್ಯೋರೀದ ಮಂತರಂ ಹಿ ವ್ಯಾಪ್ತಂ ತ್ವಯೈಕೇನ ದಿಶಷ್ಟ ಸರ್ವಃ ದೃಷ್ಟ್ವಾದ್ಭುತಂ ರೂಪ ಮುಗ್ರಂ ತವೇದಂ ಲೋಕತ್ರಯಂ ಪ್ರವ್ಯತಿತಂ ಮಹಾತ್ಮನ್. ನಿನ್ನ ವಿಶ್ವರೂಪವು 4 ದಿಕ್ಕುಗಳನ್ನು ತುಂಬಿರುವುದಲ್ಲದೆ ಭೂಮಿ ಆಕಾಶವನ್ನು ವ್ಯಾಪಿಸಿದೆ. ಉಗ್ರವೂ ಅದ್ಭುತವೂ ಆದ ನಿನ್ನ ವಿಶ್ವರೂಪವನ್ನು ನೋಡಿ 3 ಲೋಕಗಳು ತಪಿಸುತ್ತವೆ. ಅಮಿ ಹಿ ತ್ವಂ ಸುರ ಸಂಗ ವಿಶಂತಿ ಕೇಚಿದ್ವಿತಿಹ ಜಾಲಯೋ ಗೃಣಂತಿ ಸ್ವಸ್ತಿತ್ಯುಕ್ತ್ವಾ ಮಹರ್ಷಿ ಸಿದ್ಧ ಸಂಘ ಸ್ತುವಂತಿ ತ್ವಂ ಸ್ತುತಿಭಿಃ ಪುಷ್ಕಲಾಭಿಃ.
ಇದೋ ಈ ದೇವತೆಗಳೆಲ್ಲ ನಿನ್ನನ್ನು ಪ್ರವೇಶಿಸುತ್ತಿದ್ದಾರೆ. ಕೆಲವರು ಬೆದರಿ ಕೈ ಕಟ್ಟಿಕೊಂಡು ನಿಂತಿದ್ದಾರೆ. ಮಹರ್ಷಿಗಳು ಮತ್ತು ಸಿದ್ಧರು ನಿನಗೆ ಜಯವಾಗಲಿ ಎಂದು ಹೇಳುತ್ತಿದ್ದಾರೆ. ಮುಂದುವರಿಸುತ್ತಾ ರುದ್ರಾದಿತ್ಯ ವಸವೋ ಏಚ ಸಾಧ್ಯ ವಿಶ್ವ ಶ್ವೀನ್ ವೌ ಮರುತಾಶ್ಚೋಷ್ಮ ಪಾಶ್ಚ ಗಂಧರ್ವ ಯಕ್ಷ ಸುರ ಸಿದ್ಧ ಸಂಘ ವೀಕ್ಷಂತೆ ತ್ವಂ ವಿಸ್ಮಿತ ಶೈವ ಸರ್ವೇ. ರುದ್ರರು, ಆದಿತ್ಯರು, ವಸುಗಳು, ಸಾಧ್ಯರು, ಮರುದ್ಗಣಗಳು, ವಿಶ್ವ ದೇವತೆಗಳು, ಅಶ್ವಿನಿ ದೇವತೆಗಳು, ಪಿತೃ ದೇವತೆಗಳು, ಯಕ್ಷ ರಾಕ್ಷಸ ಗಂಧರ್ವ ಸಿದ್ಧ ಸಂಘಗಳು ಆಶ್ಚರ್ಯದಿಂದ ನಿನ್ನನ್ನು ನೋಡುತ್ತಿದ್ದಾರೆ. ಹೇ ಕೃಷ್ಣ, ರೂಪಂ ಮಹತೆ ಬಹು ವಕ್ರನೇತ್ರಂ ಮಹಾಬಾಹೋ ಬಾಹು ಬಾಹೋರುಪಾದಂ ಬಾಹುದರಂ ಬಹುದಂಷ್ಟಾಕರಾಲಂ ದೃಷ್ಟ್ವಾ ಲೋಕಃ ಪ್ರವ್ಯತಿತಾಸ್ತಥಾಹಂ ನಭಃ ಸ್ಪೃಶ್ಯಂ ದೀಪ್ತಮಾನೇಕವರ್ಣಂ ವ್ಯಕ್ತಾನಾನಂ ದೀಪ್ತ ವಿಶಾಲ ನೇತ್ರಂ ದೃಷ್ಟ್ವಾ ಹಿ ತ್ವಂ ಪ್ರವ್ಯತಿತಾಂತರಾತ್ಮ ಧೃತಿಂ ನಾಮಿದ್ದಾಮಿ ಶಮಂ ಚ ವಿಷ್ಣು. ಈ ಮಹಾಬಾಹು, ಅಸಂಖ್ಯಾತ ಮುಖಗಳು, ನೇತ್ರಗಳು, ಎದೆಗಳು, ಪಾದಗಳು, ಉದರಗಳು, ಕೋರೆ ಹಲ್ಲುಗಳು ಇರುವ ಈ ನಿನ್ನ ಕರಾಳ ರೂಪವನ್ನು ನೋಡಿ ಲೋಕವು ಭಯಗ್ರಸ್ತವಾಗಿದೆ. ನಾನು ಹೆದರಿದ್ದೇನೆ. ಅರ್ಜುನನು ಮುಂದುವರಿಸುತ್ತಾ ಹೇಳುತ್ತಾನೆ, ದಂಷ್ಟಕರಾಲಾನಿ ಛಾತೆ ಮುಖಾನಿ ದೃಷ್ಟ್ವೇವ ಕಾಲನಲ ಸನ್ನಿಭಾನಿ ದಿಶೋ ನಾಚಾನೆ ನಾ ಲಭೆ ಛ ಶರ್ಮ ಪ್ರಸೀದ ದೇವೇಶ ಜಗನ್ನಿವಾಸ. ಭಯಂಕರವಾದ ಕೋರೆ ದಾಡೆಗಳಿಂದ ಕೂಡಿದ ಪ್ರಳಯ ಕಾಲದ ಕಾಲ ಅಗ್ನಿಗೆ ಸಮನಾದ ನಿನ್ನ ಮುಖವನ್ನು ನೋಡಿ ನನಗೆ ದಿಗ್ಭ್ರಮೆಯುಂಟಾಗುತ್ತಿದೆ. ಹೇ ದೇವದೇವ, ಹೇ ಜಗನ್ನಿವಾಸ, ಪ್ರಸನ್ನನಾಗು. ಮುಂದುವರಿಸುತ್ತಾ ಅಮಿ ಛಾತ್ವಂ ಧೃತರಾಷ್ಟ್ರಸ್ಯ ಪುತ್ರ ಸರ್ವೇ ಸ ಹೈವಾ ವ ನಿಪಾಲ ಸಂಗಯ್ಯ ಭೀಷ್ಮೋ ದ್ರೋಣಃ ಸುತ ಪುತ್ರಸ್ತತಾ ಸೌ ಸಹಸ್ಯಾತಿ ಯೈರಪಿ ಯೋಧಮುಖೇಯಃ ವಕ್ರಾಣಿ ತೇ ತ್ವರಾಮಾಣ ವಿಶಂತಿ ದಂಷ್ಟಾಕರಾಲಾನಿ ಭಯಾನಕಾನಿ ಕೇಚಿದ್ವಿ ಲಗ್ನ ದಶಾನಂತರೇಷು ಸಂ ದೃಶ್ಯಂತೆ ಚೋರ್ಣಿತೈರುತ್ತಮಾಂಗಯ್ಯಃ. ಅದು ನೋಡು, ಭೀಷ್ಮ, ದ್ರೋಣ, ಕರ್ಣ, ದುರ್ಯೋಧನಾದಿ ಕೌರವರು ಮತ್ತು ಇನ್ನೂ ಅನೇಕ ರಾಜರುಗಳು ಮಾತ್ರವಲ್ಲದೆ ನಮ್ಮ ಸೈನ್ಯದಲ್ಲಿರುವ ಅನೇಕ ಸೈನಿಕರು ಎಲ್ಲರೂ ಕೋರೆ ಹಲ್ಲುಗಳಿರುವ ನಿನ್ನ ಆ ಭಯಾನಕದ ಮುಖದ ಒಳಗೆ ಅತಿ ತ್ವರಿತವಾಗಿ ಪ್ರವೇಶಿಸುತ್ತಿದ್ದಾರೆ. ಹಲ್ಲುಗಳ ಸಂದಿಯಲ್ಲಿ ಅವರ ತಲೆಗಳು ಸಿಕ್ಕಿಕೊಂಡು ನುಚ್ಚು ನೂರಾಗಿ ಹೋಗುತ್ತಿವೆ. ಪರಮಾತ್ಮ, ಯತ ನದೀನಂ ಬಹ ಓಂ ಭುವೇಗಃ ಸಮುದ್ರಮೇವಾಭಿಮುಖ ದ್ರವಂತಿ ತಥಾ ತಾ ವಾಮೇ ನರಲೋಕ ವೀರ ವಿಶಂತಿ ವಕ್ತಾಣ್ಯಾಭಿ ವಿಜ್ವಲಂತಿ. ಹೇಗೆ ಅನೇಕ ನದಿಗಳು ತ್ವರಿತವಾಗಿ ದೊಡ್ಡ ಪ್ರವಾಹ ರೂಪದಲ್ಲಿ ನೀರು ಹರಿದು ಸಮುದ್ರವನ್ನು ಹೋಗಿ ಸೇರುತ್ತವೋ ಹಾಗೆ ಅಲ್ಲಿ ನೆರೆದಿರುವ ವೀರರೆಲ್ಲ ಅತಿ ವೇಗವಾಗಿ ನಿನ್ನ ವಿಶ್ವರೂಪದ ಬಾಯನ್ನು ಪ್ರವೇಶಿಸುತ್ತಿದ್ದರು. ಯತ ಪ್ರದೀಪ್ತಂ ಜ್ವಲಾನಂ ಪತಂಗ ವಿಶಂತಿ ನಾಶಯ ಶಂ ಸಮೃದ್ಧ ವೇಗ ತಥೈವ ನಾಶಾಯ ವಿಶಂತಿ ಲೋಕಸ್ಥ ವಾಪಿ ಭಕ್ತಾಣಿ ಸಮೃದ್ಧ ವೇಗ. ಹೇಗೆ ಮಿಣುಕು ಹುಳಗಳು ತಮ್ಮ ನಾಶಕ್ಕಾಗಿ ಉರಿಯುತ್ತಿರುವ ದೀಪದ ಜ್ವಾಲೆಯನ್ನು ಅತಿ ವೇಗದಿಂದ ಹೋಗಿ ಸುತ್ತುವರಿಯುತ್ತವೆಯೋ ಹಾಗೆಯೇ ಅಲ್ಲಿ ಸೇರಿರುವ ಎಲ್ಲ ನರಲೋಕ ವೀರರು ಅತ್ಯಂತ ವೇಗದಿಂದ ತಮ್ಮ ನಾಶಕ್ಕಾಗಿ ನಿನ್ನ ಮುಖವನ್ನು ಪ್ರವೇಶಿಸುತ್ತಿದ್ದಾರೆ. ಪರಮಾತ್ಮ, ಲೀಲೆ ಹ್ಯಸೆ ಗ್ರಸಮಾನಃ ಸಮಂತ ಲೋಕಾನ್ ಸಮಗ್ರಾನ್ ವದನೈರ್ಜ್ವಲ ದಿಭಿಹಿ ತೇಜೋ ವೀರಪೂರ್ಯ ಜಗತ್ಸಮಗ್ರಹಂ ಭಾಸಸ್ತಾವೋಗ್ರಹ ಪ್ರತಾಪಂತಿ ವಿಷ್ಣು ಜ್ವಲೆ ನುಗುಳುವ ನಿನ್ನ ಬಾಯಿಯಿಂದ ಅವರನ್ನೆಲ್ಲ ನುಂಗುತ್ತಾ ನಾಲಿಗೆಯನ್ನು ಚಪ್ಪರಿಸುತ್ತಿರುವೆ. ಹೇ ವಿಷ್ಣು, ಅಪೂರ್ವವಾದ ಈ ನಿನ್ನ ತೇಜಸ್ಸಿನಿಂದ ಇಡೀ ಬ್ರಹ್ಮಾಂಡವೇ ತಪ್ಪಿಸುತ್ತಿದೆ, ಕಂಪಿಸುತ್ತಿದೆ. ಅವನು ಹೇಳುತ್ತಾನೆ, ಅರ್ಜುನನು ಮುಂದುವರಿಸುತ್ತಾ ಹೇಳುತ್ತಾನೆ, ಅಕ್ಯಾ ಹಿ ಮೇಕೋ ಭವಾನುಗ್ರ ರೂಪೋ ನಮಸ್ತೂತೆ ದೇವವರ ಪ್ರಸೀದ ವಿಜ್ಞಾತುಮಿಚ್ಚಾಮಿ ಭವಂತಮಾದ್ಯಂ ನಾಹಿ ಪ್ರಜಾನಾಮಿ ತವ ಪ್ರವೃತ್ತಿಂ. ಹೇ ದೇವ, ನಿನಗೆ ನಮೋ ನಮಃ. ಏನಿದು ನಿನ್ನ ಲೀಲೆ? ಕ್ವಶನ್ ಮಾರ್ಕ್. ಈ ರೀತಿಯಾಗಿ ಉಗ್ರ ರೂಪವನ್ನು ಧರಿಸಿದ ನೀನು ಯಾರು? ಕ್ವಶನ್ ಮಾರ್ಕ್. ಏತಕ್ಕಾಗಿ ಧರಿಸಿದೆ? ಕ್ವಶನ್ ಮಾರ್ಕ್. ನನಗೆ ಹೇಳು ಭಗವಂತ. ಶ್ರೀ ಭಗವಾನು ವಾಚ ಕಾಲೋಸ್ಮಿ ಲೋಕಕ್ಷಯ ಕೃತ್ ಪ್ರಾವೃದ್ಧೋ ಲೋಕಾನ್ ಸಮಾಹರ್ತುಮಿಹ ಪ್ರವೃತ್ತಃ ಋತೇಪಿ ತ್ವಂ ನ ಭವಿಷ್ಯಂತಿ ಸರ್ವೇ ಯವಸ್ಥಿತಃ ಪ್ರತ್ಯಾನಿಕೇಶು ಯೋಧಃ. ಶ್ರೀ ಭಗವಂತನು ಹೇಳ್ತಾನೆ, ಇಡೀ ಲೋಕವನ್ನು ಕ್ಷಯಗೊಳಿಸುವುದಕ್ಕಾಗಿ ಬೆಳೆದಂತ ಕಾಲಪುರುಷನು ನಾನು. ಎಲ್ಲವನ್ನು ನುಂಗುವುದಕ್ಕೆ ಇದೀಗ ಸಿದ್ಧನಾಗಿದ್ದೇನೆ. ನೀನು ಯುದ್ಧವನ್ನು ಮಾಡದಿದ್ದರೂ ಎದುರಿಗಿರುವ ಯಾರೂ ಉಳಿಯಲಾರರು. ತಸ್ಮಾತ್ ತ್ವಾ ಮುತ್ತಿಷ್ಟ ಯಶೋ ಲಭ್ಯಸ್ವ ಜಿತ್ವಾ ಶತ್ರುನ್ ಭುಂಕ್ಷ್ವ ರಾಜ್ಯಂ ಸಮೃದ್ಧಂ ಮಯೈವೈತೆ ನಿಹತಃ ಪೂರ್ವಮೇವ ನಿಮಿತ್ತಂ ಮಾತ್ರಂ ಭವ ಸವ್ಯಸಾಚಿನ್. ಆದ್ದರಿಂದ ಏಳು ಅರ್ಜುನ, ಕೀರ್ತಿಯನ್ನು ಸಂಪಾದಿಸು, ಶತ್ರುಗಳನ್ನು ನಾಶ ಮಾಡಿ ಸಮೃದ್ಧವಾದ ರಾಜ್ಯವನ್ನು ಸ್ವೇಚ್ಛೆಯಾಗಿ ಅನುಭವಿಸು. ಕೌರವರೆಲ್ಲ ಮೊದಲೇ ನನ್ನಿಂದ ಸತ್ತಿರುತ್ತಾರೆ. ಹೇ ಸವ್ಯಸಾಚಿ, ನೀನು ನಿಮಿತ್ತ ಮಾತ್ರವಾಗಿ ನಿಲ್ಲು. ದ್ರೋಣಂ ಚ ಭೀಷ್ಮಂ ಚ ಜಯದ್ರಥಂ ಚ ಕರ್ಣಂ ತಥಾನ್ಯಾನಪಿ ಯೋಧ ವೀರಾನ್ಮಯ ಹತಂ ಸ್ತ್ವಂ ಜಹಿ ಮಾಂ ವ್ಯದ್ಯಷ್ಟ ಯದ್ವ್ಯಸ್ವ ಯುದ್ಧಸ್ವ ಜೇತಾಸಿ ರಣೆ ಸಂಪತ್ನಾನ್. ನನ್ನಿಂದ ಮೊದಲೇ ಹತರಾದ ಭೀಷ್ಮ, ದ್ರೋಣ, ಜಯದ್ರಥ, ಕರ್ಣ ಮೊದಲಾದ ಶತ್ರು ವೀರರನ್ನು ಕೊಲ್ಲು. ಖಂಡಿತವಾಗಿ ನೀನು ಯುದ್ಧದಲ್ಲಿ ಜಯಗಳಿಸುವೆ, ಚಿಂತೆ ಮಾಡಬೇಡ.
अर्जुन उवाच स्थाने ऋषिकेश तव प्रकीर्त्या जगत् प्रहृष्यत्यानुराज्यते च राक्षांसि भीतानि ದಿಶೋ ದ್ರವಂತಿ ಸರ್ವೇ ನಮಸ್ಯಂತಿ ಚ ಸಿದ್ಧ ಸಂಘಃ. ಅರ್ಜುನನು ಹೇಳಿದನು, ಋಷಿಕೇಶ, ನಿನ್ನ ಕೀರ್ತಿಯಿಂದ ಇಡೀ ಜಗತ್ತು ಹರ್ಷಪಡುತ್ತದೆ ಮತ್ತು ನಿನ್ನಲ್ಲಿ ಹೆಚ್ಚಿನ ಭಕ್ತಿಯನ್ನು ತೋರಿಸುತ್ತದೆ. ರಾಕ್ಷಸರು ಭಯಭೀತರಾಗಿ ದಿಕ್ಕು ದಿಕ್ಕುಗಳಿಗೆ ಓಡುವುದು ಮತ್ತು ಸಮಸ್ತ ಸಿದ್ಧ ಸಮೂಹವು ನಿನಗೆ ನಮಸ್ಕರಿಸುವುದು ನಿನ್ನ ಮಹಿಮೆಗೆ ಯೋಗ್ಯವಾದುವೆ. ಕಸ್ಮಾಚ್ಚಾತೆ ನಮೇರ ಮಹಾತ್ಮಾನ್ ಗರಿ ಯಶೇ ಬ್ರಹ್ಮಣೋಪ್ಯಾದಿ ಕರ್ತ್ರೇ ಅನಂತ ದೇವೇಶ ಜಗನ್ನಿವಾಸ ತ್ವಮಕ್ಷರಂ ಸದಸತ್ತ ಪರಂ ಯತ್. ಹೇ ಮಹಾತ್ಮ, ಬ್ರಹ್ಮನಿಗೂ ಆದಿಪುರುಷನಾದ ನಿನಗೆ ಅವರು ನಮಸ್ಕರಿಸದೆ ಇರುವುದೆಂತು ಕ್ವಶನ್ ಮಾರ್ಕ್. ಅನಂತ ದೇವದೇವ ಜಗನ್ನಿವಾಸ ನೀನು ಅಕ್ಷರ ಬ್ರಹ್ಮನಲ್ಲವೇ ಕ್ವಶನ್ ಮಾರ್ಕ್. ಸದದ್ವಿ ಲಕ್ಷಣನಲ್ಲವೇ ಕ್ವಶನ್ ಮಾರ್ಕ್. ಮುಂದುವರಿಸುತ್ತಾ, ತ್ವಮಾದಿ ದೇವಃ ಪುರುಷಃ ಪುರಾಣಸ್ತ್ವಾಮಸ್ಯ ವಿಶ್ವಸ್ಯ ಪರಂ ನಿದಾನಂ ವೇತಸಿ ವೇದ್ಯಂ ಚ ಪರಂ ಚ ಧಾಮ ತ್ವಯಾ ತತಂ ವಿಶ್ವಮನಂತರೂಪ. ನೀನು ಆದಿದೇವನು, ಪುರಾಣ ಪುರುಷ, ಈ ವಿಶ್ವಕ್ಕೆ ಆಧಾರ ಶಕ್ತಿಯು ನೀನೆ, ಎಲ್ಲರಿಂದ ತಿಳಿಯತಕ್ಕವನು ನೀನೆ, ಪರ ವಸ್ತುವು ನೀನೆ, ಪರಂಧಾಮವು ನೀನೆ. ಹೇ ಅನಂತರೂಪ, ಈ ಜಗತ್ತನ್ನೆಲ್ಲ ನೀನು ವ್ಯಾಪಿಸಿರುವೆ. ವಾಯುರ್ಯಾ ಮೋಗ್ನಿ ವರುಣಃ ಶಶಾಂಕಃ ಪ್ರಜಾಪತಿಸ್ತ್ವಂ ಪ್ರಪಿತಾಮಹಶ್ಚ ನಮೋ ನಮಸ್ತೇಸ್ತು ಸಹಸ್ರಕೃತ್ವಃ ಪುನಶ್ಚ ಭಯೋಪಿ ನಮೋ ನಮಸ್ತೆ. ನೀನು ವಾಯು, ಯಮನು, ಅಗ್ನಿಯು, ವರ್ಣನು, ಚಂದ್ರನು, ಬ್ರಹ್ಮದೇವನು, ಬ್ರಹ್ಮನಿಗೂ ತಂದೆಯು ಅಂತ ನಿನಗೆ ಸಾವಿರಾರು ನಮಸ್ಕಾರಗಳು, ನಿನಗೆ ಮತ್ತೆ ಮತ್ತೆ ನಮಸ್ಕಾರಗಳು. ನಮಃ ಪುರಸ್ತಾದತ ಪೃಷ್ಠ ತಸ್ತೆ ನಮಸ್ತು ತೇ ಸರ್ವತಾ ಏವ ಸರ್ವ ಅನಂತ ವೀರ್ಯಾಮಿತ ವಿಕ್ರಮಸ್ತ್ವಂ ಸರ್ವಂ ಸಮಪ್ನೋಷಿ ತತ್ಸೋಸಿ ಸರ್ವಃ. ಏ ವಿಶ್ವರೂಪ, ನಿನಗೆ ಮುಂದಿನಿಂದ ನಮಸ್ಕಾರ, ಹಿಂದಿನಿಂದ ನಮಸ್ಕಾರ, ಎಲ್ಲ ಕಡೆಗಳಿಂದಲೂ ನಮಸ್ಕಾರ. ನೀನು ಅಪರಿಮಿತ ಶಕ್ತಿ ಸಾಮರ್ಥ್ಯ ಉಳ್ಳವನು, ಎಲ್ಲವನ್ನೂ ವ್ಯಾಪಿಸಿರುವವನು ನೀನು. ಸಕೇತಿ ಮಾತ್ವಾ ಪ್ರಸಭಂ ಯದುಕ್ತಂ. ಹೇ ಕೃಷ್ಣ, ಹೇ ಯಾದವ, ಹೇ ಸಕೇತಿ ಅಜಾನತ ಮಹೀಮನಂ ತವೇದಂ ಮಯಾ ಪ್ರಮಾದತ್ ಪ್ರಯಾಣೇನ ವಾಪಿ ಯಚ್ಚಾವಹ ಸಾರ್ತಮ ಕೃತೋಸಿ ವಿಹಾರ ಶಯ್ಯಾಸನ ಭೋಜನೇಶು ಏಕೋತ್ತವಾಪ್ಯಾಚ್ಯುತ ತತ್ಸಮಕ್ಷಂ ತತ್ಕ ಮಯೇ ತ್ವಮಾಹಾಮ ಪ್ರಮೇಯಂ. ನಿನ್ನ ಹಿರಿಮೆಯನ್ನು ತಿಳಿಯದೆ ಸ್ನೇಹದಿಂದಲೇ ಆಗಲಿ ಅಥವಾ ಬಾಯಿ ತಪ್ಪಿಯೋ ಹೇ ಕೃಷ್ಣ, ಹೇ ಯಾದವ, ಹೇ ಗೆಳೆಯ ಎಂದು ಹೀನಾಯವಾಗಿ ಕರೆದಿದ್ದೇನೆ. ಹೀಗೆ ಆಹಾರ ವಿಹಾರಗಳಲ್ಲಿ, ಆಸನ ಶಯನಗಳಲ್ಲಿ ನಿನ್ನನ್ನು ಅಪಹಾಸ್ಯ ಮಾಡುವಂತೆ ಮಾತಾಡಿದುದಕ್ಕಾಗಿ ಇದೀಗ ಕ್ಷಮಾಪಣೆ ಬೇಡಿಕೊಳ್ಳುತ್ತೇನೆ. ಪಿತಾಸಿ ಲೋಕಸ್ಯ ಚರಚರಸ್ಯ ತ್ವಮಸ್ಯ ಪೂಜಶ್ಚ ಗುರುರ್ಗರೀಹ್ಯ ನತ್ವಸ್ತಾಮೋಸ್ತ್ವ ವ್ಯಧಿಕಃ ನತ್ವಸ್ತಾಮೋಸ್ತ್ಯಧಿಕಃ ಕುತೋನ್ಯೋ ಲೋಕತ್ರಯೇಪ್ಯ ಪ್ರತಿಮಾ ಪ್ರಭಾವ. ಪಿತಾಸಿ ಲೋಕಸ್ಯ ಚರಾಚರಸ್ಯ ತ್ವಮಸ್ಯ ಪೂಜಸ್ಯ ಗುರುರ್ಗರೀಹ್ಯ ನತ್ವತ್ಸಾಮೋಸ್ತ್ವಾಭ್ಯಾಧಿಕಃ ಕುತೋನ್ಯೋ ಲೋಕತ್ರಯೇಪ್ಯ ಪ್ರತಿಮಾ ಪ್ರಭಾವ. ಅಪ್ರತಿಮ ಮಹಿಮಶಾಲಿಯೇ, ಈ ಚರಾಚರ ಜಗತ್ತಿಗೆ ನೀನು ತಂದೆ, ಪೂಜ್ಯನು ನೀನೇ, ಮಹಾಗುರುವು ನೀನು. ಮೂರು ಲೋಕದಲ್ಲೂ ನಿನಗೆ ಸರಿಯಾದವರು ಯಾರೂ ಇಲ್ಲ. ಆದುದರಿಂದ ತಸ್ಮಾತ್ ಪ್ರಣಮ್ಯ ಪ್ರಣಿಧಾಯ ಕಾಯಂ ಪ್ರಸಾದಯೇ ತ್ವಮಾಹಾಮೀಶಮೀಡ್ಯಂ ಪಿತೇವ ಪುತ್ರಸ್ಯ ಸಖೇವ ಸುಖ್ಯೋಃ ಪ್ರಿಯಃ ಪ್ರಿಯಾಯಾರ್ಹಸಿ ದೇವ ಸೂಡಂ. ಆದುದರಿಂದ ಹೇ ಪ್ರಭು, ಪೂಜನಾದ ನಿನಗೆ ದೀರ್ಘದಂಡ ನಮಸ್ಕಾರ ಮಾಡಿ ಬೇಡಿಕೊಳ್ಳುತ್ತಿದ್ದೇನೆ. ತಂದೆ ಮಗನನ್ನು, ಮಿತ್ರನು ಮಿತ್ರನನ್ನು, ಪ್ರಿಯನು ಪ್ರಿಯಳನ್ನು ಮನ್ನಿಸುವಂತೆ ಹೇ ದೇವ, ನನ್ನ ಅಪರಾಧಗಳನ್ನೆಲ್ಲ ಮನ್ನಿಸು. ಅದೃಷ್ಟಪೂರ್ವಂ ಋಷಿತೋಸ್ಮಿ ದೃಷ್ಟ್ವಾ ಭಯೇನ ಚ ಪ್ರವ್ಯತಿತಂ ಮನೋ ಮೇ ತದೇವ ಮೇ ದರ್ಶಯ ದೇವರೂಪಂ ಪ್ರಸೀದ ದೇವೇಶ ಜಗನ್ನಿವಾಸ. ಹೇ ದೇವದೇವ, ಅದೃಷ್ಟಪೂರ್ವವಾದ ಈ ನಿನ್ನ ರೂಪವನ್ನು ನೋಡಿ ನನಗೆ ಬಹಳ ಆನಂದವಾಗಿದೆ. ಜೊತೆಗೆ ನನ್ನ ಮನಸ್ಸು ಭಯಗ್ರಸ್ತವಾಗಿದೆ. ಈ ಭಯಾನಕ ರೂಪವನ್ನು ಸಾಕು ಮಾಡು ಹೇ ಜಗನ್ನಿವಾಸ. ದಯಮಾಡಿ ಮೊದಲಿನ ಮೂಲ ಸ್ವರೂಪವನ್ನೇ ತೋರಿಸುವವನಾಗು. ಕಿರೀಟನಂ ಗದಿನಂ ಚಕ್ರಹಸ್ತ ಮಿಚ್ಚಾಮಿ ತ್ವಂ ದೃಷ್ಟುಮಹಂ ತಥೈವ ತೇನೈವ ರೂಪೇಣ ಚತುರ್ಭುಜೇನ ಸಹಸ್ರಬಾಹೋ ಭವ ವಿಶ್ವಮೂರ್ತೆ. ಹೇ ಸಹಸ್ರಬಾಹು, ಹೇ ವಿಶ್ವರೂಪ, ನಿನ್ನನ್ನು ಹಿಂದಿನಂತೆ ನೋಡಲು ಬಯಸುತ್ತೇನೆ. ಆದುದರಿಂದ ಕಿರೀಟವನ್ನು ಧರಿಸಿದ ಚಕ್ರ ಹಸ್ತದಿಂದ ಕೂಡಿದ ನಿನ್ನ ಚತುರ್ಭುಜ ರೂಪದಿಂದ ಮೈದೋರು. ಶ್ರೀ ಭಗವಾನ್ ವಾಚ ಮಯಾ ಪ್ರಸನ್ನೇನ ತವಾರ್ಜುನೇದಂ ರೂಪಂ ಪರಂ ದರ್ಶಿತ ಮಾತ್ಮಯೋಗ ತೇಜೋಮಯಂ ವಿಶ್ವಮನಂತ ಮಧ್ಯಂ ಯನ್ಮೇ ತ್ವದಾನ್ಯೇನ ನ ದೃಷ್ಟಪೂರ್ವಂ. ಶ್ರೀ ಭಗವಂತನು ಹೇಳ್ತಾನೆ, ಹೇ ಅರ್ಜುನ, ನನ್ನ ಯೋಗಶಕ್ತಿಯ ಪ್ರಭಾವದಿಂದ ಅನಾದಿಯು ಅನಂತವೂ ತೇಜೋಮಯವೂ ಆದ ವಿಶ್ವರೂಪವನ್ನು ನಿನಗೆ ಅನುಗ್ರಹಿಸಿದೆನು. ನಿನ್ನ ವಿನ ಈ ಮೊದಲು ಯಾರೂ ಇದನ್ನು ನೋಡಿರಲಿಲ್ಲ. ವಿಶ್ವರೂಪವು ಎಷ್ಟು ದುರ್ಲಭವಾದದೆಂದು ಪರಮಾತ್ಮನು ಹೇಳುತ್ತಾನೆ. ನ ವೇದಾಯ ಜ್ಞಾಧ್ಯಾಯ ನೈರ್ನ ದಾನೈರ್ನ ಚ ಕ್ರಿಯಾಭಿರ್ನ ತಪೋಭಿರುದ್ರೈಃ ಏವಂ ರೂಪಃ ಶಕ್ಯ ಅಹಂ ನೃಲೋಕೆ ದೃಷ್ಟುಂ ತ್ವದಾನ್ಯೇನ ಕುರು ಪ್ರವೀರ ಕುರುವೀರ. ವೇದ
ವೇದಾಧ್ಯಯನಗಳಿಂದ ಯಜ್ಞಯಾಗಾದಿಗಳಿಂದ ಉಗ್ರ ತಪಸ್ಸಿನಿಂದ ನನ್ನ ಈ ರೂಪವನ್ನು ನೋಡಲು ಸಾಧ್ಯವಿಲ್ಲ. ಮಾತೆ ವ್ಯತಾ ಮಾ ಚ ವಿಮೂಢಭಾವೋ ದೃಷ್ಟ್ವಾ ರೂಪಂ ಘೋರಮಿದೃಜ್ಮಮೇದಂ ವ್ಯಾಪೇಥಭಿಃ ಪ್ರೀತಾಮನಃ ಪುನಸ್ತ್ವಂ ತದೇವ ಮೇ ರೂಪಮಿದಂ ಪ್ರಪಶ್ಯ. ಈ ನನ್ನ ಉಗ್ರ ರೂಪವನ್ನು ನೋಡಿ ನೀನು ಹೆದರುವ ಕಾರಣವಿಲ್ಲ. ನಿರ್ಭಯನಾಗು, ಶಾಂತಚಿತ್ತನಾಗಿ ನನ್ನ ಹಿಂದಿನ ರೂಪವನ್ನೇ ನೋಡುವವನಾಗು. ಸಂಜಯ ವಾಚ ಇತ್ಯಾರ್ಜುನಂ ವಾಸುದೇವಸ್ತಾತೋಕ್ತ್ವಾ ಸ್ವಕಂ ರೂಪಂ ದರ್ಶಯಾಮಾಸ ಭೂಯ ಅಶ್ವ ಸಾಯಾಮಾಸ ಚ ಭೀತಮೇನಂ ಭೂತ್ವಾ ಪುನಃ ಸೌಮ್ಯ ವಾ ಪೂರ್ವಮಾತ್ಮ. ಸಂಜಯನು ಹೀಗಿದನು, ಮಹಾರಾಜ ವಾಸುದೇವನು ಅರ್ಜುನನಿಗೆ ಈ ವಿಧವಾಗಿ ಹೇಳಿ ತನ್ನ ಮೊದಲಿನ ಶಾಂತರೂಪವನ್ನು ತೋರಿಸಿ ನಿರ್ಭಯನಾಗು ಎಂದು ಹೇಳಿದನು. ಅರ್ಜುನ ವಾಚ ದೃಶ್ವೇದಂ ಮನುಷ್ಯಂ ರೂಪಂ ತವ ತವ ಸೌಮ್ಯಂ ಜನಾರ್ದನ ಇದಾನೀಮಸ್ಮಿ ಸಂವೃತಃ ಸಚೇತಃ ಪ್ರಕೃತಿಂ ಗತಃ. ಅರ್ಜುನನು ಹೇಳಿದನು, ಹೇ ಅರ್ಜುನ, ನಿನ್ನ ಈ ಸೌಮ್ಯವಾದ ಮಾನುಷ ರೂಪವನ್ನು ನೋಡಿ ಶಾಂತನಾದಿ ಚಿತ್ತವು ಸ್ಥಿರವಾಯಿತು. ಶ್ರೀ ಭಗವಾನ್ ವಾಚ ಸದುರ್ಷ ರೂಪಂ ಮಿದಂ ರೂಪಂ ದೃಷ್ಟವಾನಸಿ ಯನ್ಮಮ ದೇವ ಅಪ್ಯಸ್ಯ ರೂಪಸ್ಯ ನಿತ್ಯಂ ದರ್ಶನ ಕಾಂಕ್ಷಿಣಃ ನಾಹಂ ವೇದೈರ್ನ ತಪಸಾ ನ ದಾನೇನ ನ ಚೀಜ್ಯಾಯ ಶಕ್ಯ ಏವಂ ವಿದೋ ದೃಷ್ಟುಂ ದೃಷ್ಟವಾನಸಿ ಮಾಂ ಯಥಾ. ಶ್ರೀ ಭಗವಂತನು ಹೇಳ್ತಾನೆ, ನೀನು ಕಂಡ ಈ ವಿಶ್ವರೂಪವು ಯಾರಿಗೂ ಸುಲಭವಾಗಿ ದೊರಕುವುದಿಲ್ಲ. ಈ ರೂಪ ದರ್ಶನಕ್ಕಾಗಿ ದೇವತೆಗಳು ನಿತ್ಯವೂ ಹಾತೊರೆಯುತ್ತಿರುತ್ತಾರೆ. ಈ ನನ್ನ ರೂಪವನ್ನು ವೇದಗಳ ಅಧ್ಯಯನದಿಂದ ದಾನ ಧರ್ಮಗಳನ್ನು ಮಾಡುವುದರಿಂದ ಯಜ್ಞಯಾಗಾದಿಗಳಿಂದ ಅಥವಾ ತಪಸ್ಸಿನಿಂದ ನೋಡಲು ಸಾಧ್ಯವಿಲ್ಲ. ಭಕ್ತ್ಯಾ ತ್ವನನ್ಯಯ ಶಕ್ತ್ಯಾ ಅಹಮೇವಂ ವಿದೋರ್ಜುನ ಜ್ಞಾತುಂ ದೃಷ್ಟುಂ ಚ ತತ್ವೇನ ಪ್ರವೇಷ್ಟುಂ ಚ ಪರಂತಪ. ಅರ್ಜುನ, ಕೇವಲ ಅನನ್ಯ ಭಕ್ತಿಯಿಂದ ಮಾತ್ರ ನನ್ನನ್ನು ಈ ರೀತಿ ನೋಡಲು ಮತ್ತು ನನ್ನನ್ನು ಸೇರಿಕೊಳ್ಳಲು ಸಾಧ್ಯ. ಮತ್ಕರ್ಮ ಕೃತ್ನಮತ್ಪರಾಮೋ ಮದ್ಭಕ್ತಃ ಸಂಗವರ್ಜಿತಃ ನಿರ್ವೈರಃ ಸರ್ವಭೂತೇಷು ಯಾ ಸಾ ಮಾಮೇತಿ ಪಾಂಡವ. ಹೇ ಪಾಂಡವ, ಯಾರು ನನಗಾಗಿ ಸತ್ಕರ್ಮಗಳನ್ನು ಮಾಡುತ್ತಾರೋ, ನನ್ನಲ್ಲಿ ಭಕ್ತಿಯುಳ್ಳವರಾಗಿ ಸಂಗವರ್ಜಿತರಾಗಿ ನನಗೆ ಶರಣು ಬರುತ್ತಾರೋ, ಎಲ್ಲಾ ಜೀವಿಗಳನ್ನು ಪ್ರೀತಿಸುವ ಅವರು ನನ್ನನ್ನೇ ಪಡೆಯುತ್ತಾರೆ. ಓಂ ತತ್ಸತ್ ಇತಿ ಶ್ರೀಮದ್ಭಗವದ್ಗೀತೋಪನಿಷತ್ಸು ಓಂ ತತ್ಸತ್ ಇತಿ ಶ್ರೀಮದ್ಭಗವದ್ಗೀತಾಸೋಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರಿ ಶ್ರೀಕೃಷ್ಣಾರ್ಜುನ ಸಂವಾದ ಶ್ರೀ ವಿಶ್ವರೂಪದರ್ಶನ ಯೋಗೋ ನಾಮ ಏಕೋ ದಶೋಧ್ಯಾಯ. ಇಲ್ಲಿಗೆ ಬ್ರಹ್ಮವಿದ್ಯೆಯನ್ನು ಮತ್ತು ಯೋಗಶಾಸ್ತ್ರವನ್ನು ಒಳಗೊಂಡ ಶ್ರೀಕೃಷ್ಣಾರ್ಜುನ ಸಂವಾದ ರೂಪದಲ್ಲಿರುವ ಉಪನಿಷತ್ತೆಂಬ ಶ್ರೀಮದ್ ಭಗವದ್ಗೀತೆಯಲ್ಲಿ ವಿಶ್ವರೂಪದರ್ಶನ ಯೋಗವೆಂಬ ಹೆಸರಿನ 11ನೇ ಅಧ್ಯಾಯವು ಮುಗಿಯಿತು. ಓಂ ಹರಿ ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಸ್ನೇಹಿತರೆ, ಇಲ್ಲಿಗೆ 11ನೇ ಅಧ್ಯಾಯ ಮುಗಿದಿದೆ. ವಿಶ್ವರೂಪದರ್ಶನದ ಸ್ತೋತ್ರಗಳು ಮತ್ತು ಅದರ ಅರ್ಥ ಮುಗಿದಿದೆ. ಈ ಅರ್ಥದ ಬಗ್ಗೆ ನಿಮ್ಗೆ ಇನ್ನೂ ವಿವರಣೆ ಬೇಕೆಂದ್ರೆ ನಾನು ಅಧ್ಯಾಯಗಳನ್ನ ಮಾಡಿದ 11ನೇ ಅಧ್ಯಾಯದ ಭಗವದ್ಗೀತೆಯಲ್ಲಿ ನೀವು ಅದನ್ನು ಕೇಳಿ ಅರ್ಥಪೂರ್ಣವನ್ನು ಗ್ರಹಿಸಬಹುದು. ನೀವೆಲ್ಲರೂ ಈ ವಿಡಿಯೋನ ಆಲಿಸಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಮುಂದಿನ ಶ್ಲೋಕಗಳು ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.